ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಭಾಗ್ಯ ಟಿವಿ ಬ್ಲಾಗ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ. ಏನಪ್ಪ ಇದು ಇಷ್ಟೊಂದೆಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಂದ್ಕೊಂಡಿದ್ದೀರಾ? ಹೌದು, ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಅವರು ಹೊಸದಾಗಿ ಲೇಔಟ್ನ ಪರಿಚಯ ಮಾಡ್ತಾ ಇದ್ದಾರೆ. ಈ ಲೇಔಟ್ ಯಾವುದು, ಜೊತೆಗೆ ಯಾವೊಂದು ಲೊಕೇಶನ್ಲಿದ್ದೀವಿ, ಪ್ರತಿಯೊಂದು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಕ್ಕಂಥ ಒಂದು ಪ್ರಯತ್ನ. ನಿಮ್ಗೆ ಈಗಾಗಲೇ ತಿಳಿದಿರೋ ಹಾಗೆ ಸಪ್ತಗಿರಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಅವರು ತುಂಬ ಪ್ರೀಮಿಯಮ್ ಆದಂಥ ಲೇಔಟ್ಸ್ನ ಮಾಡಿದ್ದಾರೆ. ಈಗಾಗಲೇ ನೀವು ಮುಗಿಬಿದ್ದು ಅವರ ಒಂದು ಲೇಔಟ್ಸ್ನ ಅಂದರೆ ಸೈಟ್ಗಳನ್ನ ಖರೀದಿ ಮಾಡಿದ್ದೀರಾ. ಅವರು ಪ್ರೀಮಿಯಂ ಕ್ವಾಲಿಟಿಯಾದಂಥ ಸೈಟ್ ಮಾಡೋದರಲ್ಲಿ ಎತ್ತಿದ ಕೈ ಅಂತ ಹೇಳ್ಬೋದು. ಯಾಕೆಂದರೆ ಒಂದು ಜಾಗಕ್ಕೆ ಕೈ ಹಾಕಿದಾಗ ಅಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟ್ಸು ಕರೆಕ್ಟಾಗಿದೆಯಾ ಅಂತ ನೋಡಿ, ಮತ್ತು ಒಂದು BMRDA ಅಪ್ರೂವ್ ಪ್ರಕಾರ ಏಕಾತ ಮಾಡೋದಕ್ಕೆ ಬೇಕಾದಂಥ ಎಲ್ಲ ಫೆಸಿಲಿಟಿನೂ ಸಹ ಮಾಡಿಕೊಟ್ಟು ಒಂದು ಸೈಟ್ಗಳನ್ನ ಮಾಡ್ತಕ್ಕಂಥದ್ದು. ಇವ್ರು ಮಾಡ್ತಕ್ಕಂಥ ಪ್ರತಿಯೊಂದು ಲೇಔಟು ಸಹ ಅಪ್ರೂವ್ಡ್ ಸೈಟ್ ಆಗಿರುತ್ತೆ, ಜೊತೆಗೆ ಏಕಾತನ ಹೊಂದಿರುತ್ತೆ. ಇದೇ ಒಂದು ವಿಶೇಷ. ಈ ಒಂದು ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸಲ್ಲಿ ಒಟ್ಟಾರೆಯಾಗಿ ತ್ರಿಮೂರ್ತಿಗಳಿರ್ತಕ್ಕಂಥದ್ದು ಯೋಗೇಶ್ ಅವರು, ಪ್ರಶಾಂತ್ ಅವರು, ಹಾಗೆ ಸುಮಂತ್ ಅವರು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸುಮಂತ್ ಅವ್ರನ್ನ ನಿಮಗೆ ಪರಿಚಯ ಮಾಡ್ತಾ, ಸುಮಂತ್ ಅವರು ಕಂಪ್ಲೀಟಾಗಿ ನಾವಿರ್ತಕ್ಕಂಥ ಲೊಕ್ಯಾಲಿಟಿ ಏನು, ಜೊತೆಗೆ ಈ ಲೇಔಟಲ್ಲಿ ಎಷ್ಟು ಸೈಟ್ಗಳಿದ್ದಾವೆ, ಎಲ್ಲಿ ಲೇಔಟನ್ನು ಮಾಡಿದ್ದಾರೆ, ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಈಗ ಸುಮಂತ್ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಸರ್, ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ? ಸೂಪರ್ ಸರ್. ನೀವು? ಫಸ್ಟ್ ಕ್ಲಾಸ್. ಇದುವರೆಗೂ ನಾನು ಇವ್ರನ್ನ ಪರಿಚಯ ಮಾಡ್ಕೊಂಡಿದ್ದೆ, ಮಾತಾಡ್ತಾ ಇದ್ದೆ ಯಾವಾಗಲೂ. ಬಟ್ ಇದೇ ಮೊದಲನೇ ಬಾರಿಗೆ ನಮ್ಮ ವಿಡಿಯೋದಲ್ಲಿ ಇವರು ಬರ್ತಾ ಇರ್ತಕ್ಕಂಥದ್ದು. ಯೋಗೇಶ್ ಅವರು ಬಂದಿದ್ದಾರೆ, ಹಾಗೆ ಪ್ರಶಾಂತ್ ಅವರು ಬಂದಿದ್ದಾರೆ. ಸುಮಂತ್ ಅವರೇ, ನಮ್ಮ ಭಾಗ್ಯ ಟಿವಿ ಬ್ಲಾಗ್ಸ್ಗೆ ನಿಮಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ತುಂಬ ಚೆನ್ನಾಗಿದೆ ಇವತ್ತಿನ ಒಂದು ವಾತಾವರಣ ಆಗ್ಬೋದು, ಈ ಲೇಔಟ್ ಆಗ್ಬೋದು, ಭಾಳ ಚೆನ್ನಾಗಿದೆ. ಎಷ್ಟು ದಿನದಿಂದ ಈ ಒಂದು ಲೇಔಟ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಮೊದಲು ನಾವು ಎಲ್ಲಿದ್ದೀವಿ, ಲೊಕೇಶನ್ ಏನು, ಈ ಲೇಔಟ್ನ ಒಟ್ಟಾರೆಯಾಗಿ ಎಷ್ಟು ಏಕನಲ್ಲಿ ಮಾಡಿದ್ದಾರೆ ಕಂಪ್ಲೀಟ್ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಸರ್, ನಾವೀಗ ವೆಂಕಟಾಪುರ ಅನ್ನೋ ಸರ್ಕಲಿಂದ ಬಂದರೆ ಬೇರೆಗೊಂಡು ವಿಲೇಜ್ ಬರುತ್ತೆ ಸರ್. ನೆಲಮಂಗಲದಿಂದ ನೀವು ಲೆಫ್ಟ್ ತೊಗೊಂಡ್ರೆ ಸೊಂಡೆಗೊಪ್ಪ ಕಡೆಗೆ ಅಲ್ಲಿಂದ 3 ಕಿಲೋಮೀಟರ್ ಬಂದರೆ ವೆಂಕಟಾಪುರ ಸರ್ಕಲ್ ಸಿಗುತ್ತೆ. ಅಲ್ಲಿ ರೈಟ್ ತೊಗೋಬೇಕು. ರೈಟ್ ತೊಗೊಂಡ್ರೆ ಬೇರೆಗೊಂಡಳ್ಳಿ ಸರ್ಕಲ್, ಬೇರೆಗೊಂಡಳ್ಳಿ ಊರು. ಇಲ್ಲಿ ಬಂದರೆ ನಿಮ್ಗೆ 5 ಎಕರೆ ಲೇಔಟ್ ಮಾಡಿದ್ದೀವಿ ಸರ್. 5 ಎಕರೆ ಫುಲ್ ಬೌಂಡ್ರಿ ಹಾಕಿ ನೋಡ್ತಾ ಇದ್ರೆ ಫುಲ್ ಬೌಂಡ್ರಿ ಹಾಕಿದ್ದೀವಿ. ಲೇಔಟ್ ಆಲ್ಮೋಸ್ಟ್ 70% ಕಂಪ್ಲೀಟ್ ಆಗಿದೆ ಡೆವಲಪ್ಮೆಂಟ್. ನಿಮ್ಗೆ ಏನು ಬಾಕಿ ಇರೋದು ಬಂದು ತಾರೋದು ಬಾಕಿ ಇದೆ ಬಿಟ್ಟರೆ ಬೇರೆ ಎಲ್ಲ ಕಂಪ್ಲೀಟ್ ಆಗಿದೆ. ಇದರಲ್ಲಿ 5 ಎಕರೆ ಲೇಔಟಲ್ಲಿ ನಿಮಗೆ 88 ಸೈಟ್ ಮಾಡಿದ್ದೀವಿ ಸರ್. 88 ಸೈಟ್ ಏಕಾತ ಮೆಜರ್ಮೆಂಟ್ ಇರತಕ್ಕಂಥದ್ದು ಸರ್. 88 ಏಕಾತ ಸೈಟ್ಸ್ ಮಾಡಿದ್ದೀವಿ. ಮೆಜರ್ಮೆಂಟ್ ಬಂದರೆ ನಿಮಗೆ 30-40, 30-50, 30-45 ಸಿಗುತ್ತೆ. ಓಕೆ, ಈ ಒಂದು ಲೇಔಟ್ನ ಪರಿಚಯ ಮಾಡೋದಕ್ಕೆ ಮೊದಲು ನಿಮ್ಮ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದೆರಡು ಮಾತು ತಿಳಿಸ್ಕೊಡಿ. ಸರ್, ನಾವು ಕಂಪ್ನಿ ಶುರು ಮಾಡಿ ಆಲ್ಮೋಸ್ಟ್ 8-9 ಇಯರ್ಸ್ ಆಗ್ತಾ ಇದೆ ಈಗ. ಟೋಟಲ್ ಇದುವರೆಗೂ ನಾವು 15 ಲೇಔಟ್ ಕಂಪ್ಲೀಟ್ ಮಾಡಿದ್ದೀವಿ. 15 ಲೇಔಟಿಂದ ಎಷ್ಟು ಸೈಟ್ಗಳು ಮಾಡಿದ್ರು? 15 ಹೆಚ್ಚು ಕಮ್ಮಿ 1000+ ಸೈಟ್ಸ್ ನಾವು ಸೆಲ್ ಮಾಡಿದ್ದೀವಿ ಸರ್. ಓಕೆ, 1000 ಜನಕ್ಕೆ ನೀವು ನಿವೇಶನಗಳು ಕೊಟ್ಟಿದ್ದೀವಿ ಆಲ್ರೆಡಿ. ಎಲ್ಲರೂ ಹ್ಯಾಪಿ ಆಗಿದ್ದಾರೆ, ಖುಷಿಯಾಗಿದ್ದಾರೆ. ಎಲ್ಲ ಏಕಾತ ಸೈಟ್ಸ್ ಕೊಟ್ಟಿದ್ದೀವಿ. ಎಲ್ಲರೂ ಇವತ್ತು ಮನೆ ಕಟ್ಕೊಂಡು ಖುಷಿಯಾಗಿದ್ದಾರೆ. ಕೆಲವರು ಇನ್ವೆಸ್ಟ್ ಮಾಡಿದವರು ಡಬಲ್ ಲಾಭ ತಗೊಂಡು ಮತ್ತೆ ಒಂದು ಸೈಟ್ ತಗೋತಾ ಇದ್ದಾರೆ. ಮನೆ ಕಟ್ಟೋರು ಬಂದು ಮತ್ತೆ ಒಂದು ಸೈಟ್ ತಗೋತಾ ಇದ್ದಾರೆ. ನಮ್ಮ ಬಿಸ್ನೆಸ್ ಆಬ್ಲನ್ ರೆಫರೆನ್ಸ್ ಮೇಲೆ ಹೋಗ್ತಾ ಇದೆ. ಮತ್ತೆ ಕಂಪ್ನಿ ಒಂದು ಬ್ರ್ಯಾಂಡಿಂಗ್ ನೀಟಾಗಿ ಕ್ಲಿಯರ್ ಆಗಿದೆ. ಮತ್ತು ನಮ್ಮಲ್ಲಿ ಏನು ಸೈಟ್ ತಗೋಬೇಕಂದ್ರೆ ಲೀಗಲ್ ವೈಸು, ಡೆವಲಪ್ಮೆಂಟ್ ವೈಸು ಸರ್. ನಾವು ಲೀಗಲ್ ಯಾವುದು ಕಾಂಪ್ರಮೈಸ್ ಹೋಗೋದಿಲ್ಲ. ನೀವೇ ಹೇಳಿದಂಗೆ ನಾವೇನಕ್ಕೆ ಪದೇ ಲೇಔಟ್ ಮಾಡಿಸ್ತೀವಿ, ಫಾಸ್ಟ್ ಆಗಿ ಮಾಡ್ತೀವಿ ಅಂದಾಗ ನಾವು ಫಸ್ಟ್ ಜಾಗ ನೋಡ್ಬಿಟ್ಟು ಲೀಗಲ್ ಮಾಡಿ ಪೆಂಡಿಂಗ್ ಇಟ್ಕೊಂಡಿರ್ತೀವಿ. ಒಂದಾದ್ಮೇಲೆ ಲಾಂಚ್ ಮಾಡ್ತಾನೆ ಇರ್ತೀವಿ. ನಮ್ಮಲ್ಲಿ ಸೈಟ್ಸ್ ತಗೊಳಕ್ಕೆ ಕಾರಣ ಮೇನು ಲೀಗಲ್, ಸೆಕೆಂಡು ಡೆವಲಪ್ಮೆಂಟ್, ಮೂರನೇದು ಪ್ರೈಸ್ ವೈಸ್. ಓಕೆ, ನಾನೊಂದು ಕ್ವಶನ್ ಕೇಳೋಣ ಅನ್ಕೊಂಡೆ. ಎಲ್ಲರೂ ಲೇಔಟ್ ಮಾಡ್ತಾರೆ, ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಯಾಕೆ ಅಂತ. ಬಟ್ ಅದಕ್ಕೆ ನೀವೇ ಆನ್ಸರ್ ಹೇಳ್ಬಿಟ್ಟು ಬನ್ನಿ. ಈಗ ಲೇಔಟ್ ನೋಡ್ತಾ ನಮ್ಮ ವೀಕ್ಷಕರಿಗೂ ಲೇಔಟ್ನ ಪರಿಚಯ ಮಾಡ್ತಾ ಎಲ್ಲಾನು ತಿಳಿಸ್ಕೊಳ್ಳೋಣ, ಏನೇನೆಲ್ಲ ಡೆವಲಪ್ಮೆಂಟ್ ಇಲ್ಲಿ ಮಾಡಿದ್ದೀರಾ ಅಂತ. ಖಂಡಿತ ಸರ್. ಸರ್, ಇದು ಎಂಟ್ರೆನ್ಸ್ 40 ಫೀಟ್ ರೋಡ್ ಸರ್. ಇದು 40 ಫೀಟ್ ರೋಡ್ ಇರ್ತಕ್ಕಂಥ ನಮ್ಮ ಲೇಔಟ್ಗೆ 40 ಫೀಟ್ ಎಂಟ್ರೆನ್ಸ್ ರೋಡ್. ಇದು ಬಂದು ವೆಂಕಟಾದ್ರಿ ಎನ್ಕ್ಲೇವ್ ಅಂತೇಳಿ. ಹೌದು ಸರ್. ಓಕೆ, ಇದು ಆರ್ಚ್. ಇದು ಆರ್ಚ್ ಬರುತ್ತಾ ಇಲ್ಲಿ? ಹೌದು ಸರ್. ಓ, ಸೂಪರ್. ಮತ್ತೆ ಈ ರೋಡ್ ಎಲ್ಲ ಏನು 30 ಫೀಟ್ ರೋಡ್ ಸರ್. ಎಲ್ಲ 30 ಫೀಟ್ ರೋಡ್. ಮತ್ತೆ ನೀವು ಏನೋ ಫುಟ್ಪಾತನ್ನು ಸಹ ತುಂಬಾ ಚೆನ್ನಾಗಿ ಮಾಡಿರ್ತಕ್ಕಂಥದ್ದು. ಹೌದು ಸರ್. ಡ್ರೈನೇಜ್ ಎಲ್ಲ ಕಂಪ್ಲೀಟ್ ಕವರ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಆಗಿದೆ ಸರ್. ಹೌದು. ನೀರು, ಪವರು ಎಲ್ಲ ಸ್ಯಾನಿಟರಿ. ಅಲ್ಲಿ ವೈಟ್ ಪೈಪ್ ಬಂದು ವಾಟರ್ ಬರುತ್ತೆ. ಇದು ಬಾಕ್ಸ್ ಟಾಪ್ ಡ್ರೈನೇಜ್ ಸ್ಲಾಬ್ ಕ್ಲೋಸ್ ಮಾಡಿದೀವಿ, ಕರ್ವ್ ಸ್ಟೋನ್ ಹಾಕಿದೀವಿ, ನಿಮಗೆ ಎಲೆಕ್ಟ್ರಿಕ್ ಪೋಲ್ಸ್ ಹಾಕಿದೀವಿ. ಓಕೆ, ಈ ಜಾಗದಲ್ಲಿ ಏನಾದ್ರು ಫ್ಲವರ್ಸ್ ಅಥವಾ ಗಾರ್ಡನ್ ತರ ಬರುತ್ತೆ? ಹೌದು ಸರ್. ಕಂಪ್ಲೀಟ್ ಆಗಿ ಟಾರ್ ಹಾಕಿ ಇಲ್ಲೆಲ್ಲ ನೀವು ಲಾನ್ ಎಲ್ಲ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿ ಇನ್ನೂ ಚೆನ್ನಾಗಿ ಬರುತ್ತೆ ಸರ್. ಇನ್ನೂ ಚೆನ್ನಾಗಿ ಬರುತ್ತೆ. ಓಕೆ, ಇದು ಇರ್ತಕ್ಕಂಥದ್ದು ಬಂದು ಆಕ್ಚುಲಿ ಎಂಟ್ರೆನ್ಸ್ ಈಸ್ಟ್ ಫೇಸಿಂಗ್. ಹೌದು, ಈಸ್ಟ್ ಎಂಟ್ರೆನ್ಸ್. ಒಟ್ಟಾರೆ ಎಷ್ಟು ಎಕರೆ ಇದೆ ಅಂತಂದ್ರೆ? 5 ಎಕರ್ಸ್ ಸರ್. 5 ಎಕರ್ಸ್. ಎಷ್ಟು ದಿನ ತಗೊಂಡ್ರಿ ಇದನ್ನ ಡೆವಲಪ್ ಮಾಡೋದಕ್ಕೆ? ಸರ್, 3 ಮಂತ್ಸ್. 3 ಮಂತ್ಸ್. ಇನ್ನು ಎಷ್ಟು ವರ್ಕ್ ಪೆಂಡಿಂಗ್ ಇದೆ, ಮತ್ತೆ ಇನ್ನು ಎಷ್ಟು ದಿನ ಬೇಕು ಡೆವಲಪ್ ಮಾಡೋದಕ್ಕೆ? ಸೊ ಇನ್ನ 30% ಡೆವಲಪ್ಮೆಂಟ್ ವರ್ಕ್ ಪೆಂಡಿಂಗ್ ಇದೆ. ನೆಕ್ಸ್ಟ್ 20 ಡೇಸ್ ಎಲ್ಲ ಫುಲ್ ಕಂಪ್ಲೀಟ್ ಆಗ್ಬಿಡುತ್ತೆ. ಏನ್ ಕಂಪ್ಲೀಟ್ ಆಗುತ್ತೆ ಅಂದ್ರೆ ತಾರೋಡ್ ಕಂಪ್ಲೀಟ್ ಆಗುತ್ತೆ, ವಾಟರ್ ಟ್ಯಾಂಕ್ ಕಂಪ್ಲೀಟ್ ಆಗುತ್ತೆ, ಪಾರ್ಕ್ ಫೆನ್ಸಿಂಗ್ ಕಂಪ್ಲೀಟ್ ಆಗುತ್ತೆ. ನಿಮಗೆ ನೆಕ್ಸ್ಟ್ 2 ಮಂತ್ಸ್ ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ. 2 ಮಂತ್ಸ್ ಇಂದ ಹೌದು ರಿಜಿಸ್ಟ್ರೇಷನ್ ಸ್ಟಾಪ್ ಆಗಿದ್ರೆ ಶುರು ಆಯ್ತಾ ಸರ್? ಸ್ಟಾಪ್ ಆಗಿದ್ದು ರೆವಿನ್ಯೂ, ಕನ್ಫ್ಯೂಸ್ ಮಾಡ್ಕೋಬೇಡಿ. ರೆವಿನ್ಯೂ ಬೇರೆ, ನಮ್ದು ಏಕಾತ ಸೈಟ್ಸ್. ಅದು ಬಹಳ ಮುಖ್ಯ ವೀಕ್ಷಕರೇ, ಅದಕ್ಕೆ ಈ ಕ್ವಶನ್ ಕೇಳಿದ್ದು. ಯಾಕೆಂತಂದ್ರೆ
ಯಾವುದೇ ರೀತಿಯಾದಂಥ ರೆವಿನ್ಯೂ ಸೈಟ್ ಆಗ್ಬೋದು ಅಥವಾ ಗ್ರಾಮ ಠಾಣಾ ಸೈಟ್ ಆಗ್ಬೋದು ರಿಜಿಸ್ಟರ್ ಆಗಲ್ಲ. ಏಕಾತ ಅದು BMRD ಅಪ್ರೂವ್ಡ್ ಇದ್ರೆ ಮಾತ್ರ ರಿಜಿಸ್ಟ್ರೇಷನ್ ಆಗ್ತಕ್ಕಂಥದ್ದು. ಆದ ಕಾರಣ ಎಲ್ಲ ಡಾಕ್ಯುಮೆಂಟ್ಸು ಪಕ್ಕ ಇರೋದ್ರಿಂದನೇ ಈ ಒಂದು ಸೈಟನ್ನು ಡೆವಲಪ್ ಮಾಡಿ ಧೈರ್ಯವಾಗಿ ಸಂತೋಷವಾಗಿ ರಿಜಿಸ್ಟ್ರೇಷನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹೌದು ಸರ್. ಓಕೆ, ಹೇಳಿ ಸರ್, ಈಗ ಬಂದು ಈ ಒಂದು ಲೊಕೇಶನಲ್ಲೇ ಲೇಔಟ್ ಮಾಡೋದಕ್ಕೆ ಕಾರಣ ಏನು ಸರ್? ಕಾರಣ ಏನಂದರೆ ಇದು ಬಂದು ನೆಲಮಂಗಲಲ್ಲಿ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ನೆಲಮಂಗಲಿಗೂ ಡೆವಲಪ್ಮೆಂಟ್ ಆಗ್ತಾ ಇರೋಂಥ ಏರಿಯಾ. ಹೌದು, ತುಂಬಾ ಬೇಡಿಕೆ ಇರೋಂಥ ಜಾಗ ನೆಲಮಂಗಲ. ಮತ್ತೆ ಜಾಗ ನಿಮ್ಗೆ ತುಂಬಾ ಇಲ್ಲಿ ಸಿಗೋದು ಕಷ್ಟ ಆಗಿದೆ. ಓಕೆ, ಮತ್ತೆ ನಿಯರ್ ಬೈ ಸಿಗುತ್ತೆ ಅಲ್ಲಿ ಮಾಡ್ತಾ ಹೋಗ್ತಾ ಇರ್ತೀವಿ ನಾವು. ಇಲ್ಲೇ ಮಾಡಕ್ ಕಾರಣ ಅಂದ್ರೆ ನಿಮ್ಗೆ ಅಪ್ರಿಷಿಯೇಷನ್ ಜಾಸ್ತಿ ಸಿಗುತ್ತೆ. ಅಪ್ರಿಷಿಯೇಷನ್ ಅಂದ್ರೆ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಮನೆ ಕಟ್ಟಕ್ಕೂ ಚೆನ್ನಾಗಿದೆ ಜಾಗ ಇದು, ವಾಸ ಮಾಡಕ್ಕೂ ಚೆನ್ನಾಗಿದೆ, ಸೇಲ್ ಮಾಡಕ್ಕೂ ಚೆನ್ನಾಗಿದೆ, ಕನೆಕ್ಟಿವಿಟಿ ಚೆನ್ನಾಗಿದೆ. ನಿಮಗೆ ನಾನು ಇದುವರೆಗೂ 4-5 ಸತಿ ಬಂದಿದ್ದೀನಿ. ಇಲ್ಲಿ ವೆದರು ಅಷ್ಟೇ ತುಂಬಾ ಚೆನ್ನಾಗಿದೆ, ಕೂಲ್ ಆಗಿರುತ್ತೆ. ನಿಮ್ಗೆ ಕ್ರೌಡ್ ಇರೋದಿಲ್ಲ, ಏನೋ ಡಿಸ್ಟರ್ಬೆನ್ಸ್ ಇರೋದಿಲ್ಲ, ಒಳ್ಳೆ ವಾತಾವರಣ ಇರುತ್ತೆ, ಆರಾಮ್ಸೆ ಕೂಲ್ ಆಗಿರ್ಬೋದು ಸರ್. ಏನೇನು ಹತ್ರ ಇರ್ತಕ್ಕಂಥ ಅಮ್ಯುನಿಟೀಸ್ ಅಥವಾ ಫೆಸಿಲಿಟೀಸ್ ನಿಮ್ಗೆ ಪ್ರೆಸೆಂಟ್ ಏನಂದ್ರೆ ಪ್ರೆಸೆಂಟ್ ನಿಮಗೆ ಇಂಪ್ರೂವ್ ಆಗ್ತಾ ಇರೋದ್ರಿಂದ ಪ್ರೆಸೆಂಟ್ ಸ್ಕೂಲ್ಗಳಿದೆ, ಕಾಲೇಜ್ ಇದೆ, ಹಾಸ್ಪಿಟಲ್ಸ್ ಇದೆ, ಬಸ್ ರೂಟ್ ಇದೆ. ಬಸ್ ಇಲ್ಲೇ ಬರುತ್ತೆ, ರೋಡ್ ಇಲ್ಲೇ ಬಸ್ ಲೇಔಟ್ ಮುಂದೆ ಬಸ್ ಹೋಗುತ್ತೆ. ನಿಮ್ಗೆ ಇಲ್ಲಿಂದ ಒಂದು 25 ಅಷ್ಟೇ ಬಸ್ ಸ್ಟ್ಯಾಂಡ್ಗೆ ಬಸ್ ಸಿಗುತ್ತೆ. ನಿಮ್ಗೆ ಎಲ್ಲದಕ್ಕೂ ಅನುಕೂಲ ಇದೆ ಸರ್, ಅನುಕೂಲ ಇದೆ. ಮತ್ತೆ ಇಲ್ಲಿ ಜನ ನಿವೇಶನ ಖರೀದಿ ಮಾಡಿದ್ರೆ ಯಾವಾಗ ಮನೆ ಕಟ್ಕೊಳ್ಳೋದಕ್ಕೆ ಶುರು ಮಾಡ್ಬೋದು ಸರ್? ಹೇಳಿ, ನಾನು ರಿಜಿಸ್ಟರ್ ಆಗ್ತದಂಗೆ ಶುರು ಮಾಡ್ಬೋದು. ರಿಜಿಸ್ಟರ್ ನಾವು 45 days to 2 months ರಿಜಿಸ್ಟರ್ ಮಾಡ್ಕೊಡ್ತೀವಿ. ನೆಕ್ಸ್ಟ್ ದಿವಸ ಶುರು ಮಾಡ್ಬೋದು ಅವರು. ಓಕೆ, ಈಗ ಆಲ್ರೆಡಿ ಸೇಲ್ಸ್ ಶುರು ಆಗಿದೆ. ಯಾಕೆಂದ್ರೆ ನಾನೇ ನೋಡ್ತಾ ಇರೋ ಹಾಗೆ ಕಂಪ್ಲೀಟ್ ಆಗಿ ಎಲ್ಲ ಕಡೆಗೂ ಜನ ನೋಡ್ತಾ ಇದ್ದಾರೆ, ಮುಗಿಬಿದ್ದು ಬರ್ತಾ ಇದ್ದಾರೆ, ಫುಲ್ ಕಾರ್ಗಳು ಓಡಾಡ್ತಾ ಇದಾವೆ. ಒಂಥರ ಹಬ್ಬದ ವಾತಾವರಣ ಅಂತ ಹೇಳ್ಬೋದು ಖರೀದಿ ಮಾಡೋರಿಗೆ. ಬಟ್ ಏನಪ್ಪಾ ಅಂದ್ರೆ ಈಗ ಲಾಂಚಿಂಗ್ ಮಾಡ್ತಾ ಇರೋದ್ರಿಂದ ನೀವು ಏನ್ ಆಫರ್ನ ಕೊಡ್ತಾ ಇದ್ದೀರಾ ವೀಕ್ಷಕರಿಗೆ? ಸರ್ ಆಕ್ಚುಲ್ ನಾವು ಪ್ರೈಸ್ ಬಂದು 3,300 ರೂಪಾಯಿ ಹೇಳ್ತಾ ಇದೀವಿ. ಏನ್ ಲಾಂಚ್ ಮಾಡಿದೀವಿ ನಿನ್ನೆ ಮತ್ತು ಇವತ್ತು 3,000 ರೂಪಾಯಿ ಕೊಡ್ತಾ ಇದೀವಿ. 3,000 ರೂಪಾಯಿ ಕೊಡ್ತಾ ಇದ್ದೀವಿ. 300 ರೂಪಾಯಿ ಫ್ಲಾಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ. ಅದಕ್ಕೆ ಜನ ನೋಡಿ ಜನ ಇಲ್ಲಿದ್ದಾರೆ. ಈ ವಿಡಿಯೋ ನಾವು ಇವತ್ತು ಮಾಡಿಸ್ತಾ ಇದ್ದೀರಾ, ನೆಕ್ಸ್ಟ್ ನಾಳೆ ನಾಡಿದ್ದು ಬರ್ತಾರೆ ಅಥವಾ ನೆಕ್ಸ್ಟ್ ವೀಕ್ ಬರ್ತಾರೆ, ಅವಾಗ ಏನ್ ಮಾಡ್ತೀರಾ ಸರ್? ನಿಮ್ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಅವ್ರಿಗೆ ಲಾಂಚಿಂಗ್ ಆಫರ್ ಕೊಡ್ತೀನಿ ಸರ್. ಲಾಂಚಿಂಗ್ ಆಫರ್ ನಿಮ್ ಕಡೆ ಬಂದ್ರೆ ಅಡಕ್ಕೆ ಕೊಡ್ತೀನಿ ಸರ್. 3,000 ರೂಪಾಯಿ ಕೊಡ್ತೀನಿ ಸರ್. ರಿಯಲಿ ಸರ್. ಬಟ್ ಕೆಲವರು 1 ತಿಂಗಳಾದ್ಮೇಲೆ ವಿಡಿಯೋ ನೋಡ್ತಾರೆ, ಅದಕ್ಕೆ ಏನ್ ಮಾಡ್ತೀರಾ? ಏನ್ ಮಾಡಕ್ಕಾಗತ್ತೆ? ನಿಮ್ ಆಪ್ಷನ್ ಕೊಡ್ಲೇಬೇಕಲ್ಲ. ನಿಮ್ ಕಂಪ್ನಿ ನಿಮ್ ಕಡೆ ಬಂದವ್ರಿಗೆ ನಾವು ಕೊಡ್ಲೇಬೇಕಾಗತ್ತಲ್ಲ ಸರ್. ಸರಿ, ತುಂಬಾ ಸಂತೋಷ. ಬಟ್ ನೋಡೋದಕ್ಕೇನೋ ಕಣ್ಣಿಗೆ ತುಂಬಾ ಪ್ರೀಮಿಯಂ ಆಗಿ ಕಾಣ್ತಾ ಇದೆ ಲೇಔಟು. ರಿಯಾಲಿಟಿನಲ್ಲಿ ಅಂದ್ರೆ ನಿಮ್ಮ ಪ್ರಕಾರವಾಗಿ ನೀವು ಪ್ರೀಮಿಯಂ ಲೇಔಟ್ ಅನ್ನೋದಕ್ಕೆ, ಕ್ವಾಲಿಟಿ ಲೇಔಟ್ ಅನ್ನೋದಕ್ಕೆ ಯಾವ ರೀತಿ ಜಸ್ಟಿಫಿಕೇಶನ್ ಕೊಡ್ತೀರಾ? ಸರ್ ಜಸ್ಟಿಫಿಕೇಶನ್ ಅಂದ್ರೆ ಏನಾಗಿದೆ, ನಾವು ಕಾಂಪಿಟೇಷನ್ ಹಂಗೆ ಆಗ್ಬಿಟ್ಟಿದೆ. ನಾವು ಬೇರೆಯವ್ರ ಕೆಲಸ ಲೇಔಟ್ ಮಾಡಲೇಬೇಕಾಗುತ್ತೆ, ಅದು ಕಾಂಪ್ರಮೈಸ್ ಇಲ್ವೇ ಇಲ್ಲ. ಇವೇನಿಗೆ ನಿಮಗೆ ನಾವು ಪ್ರತಿ ನೀವೇ ಹೇಳ್ತಾ ಇರ್ತಾರ, ಸಪ್ತಗಿರಿ ಅವರು ಪ್ರೀಮಿಯಂ ಲೇಔಟ್ ಮಾಡ್ತಾರೆ, ಪ್ರೀಮಿಯಂ ಪ್ಲಾಟ್ಸ್ ಮಾಡ್ತಾರೆ. ಏನಕ್ಕೆ ಇದೇ ಕಾರಣಕ್ಕೆ ನೋಡಿದ್ರಲ್ಲ ಲೇಔಟ್ ಮಾಡ್ತಾರೆ. ಈಗ ಎಲ್ಲರೂ ನಮ್ಮ ತರ ಮಾಡಕ್ಕೆ ಕಷ್ಟ ಇದೆ ತುಂಬ. ಬಟ್ ನಾವು ಬೇರೆ ಕಾಂಪಿಟ್ ಮಾಡುವಾಗ ಎಲ್ಲೂ ಕಾಂಪ್ರಮೈಸ್ ಆಗೋದಿಲ್ಲ. ನಾವು ನೀವು ನೋಡ್ತಾ ಇದ್ದೀರಾ, ನಾನು ಹೇಳೋದಲ್ಲ, ಆಲ್ರೆಡಿ ನಾವು ಕೆಲಸ ಮಾಡ್ಬಿಟ್ಟಿದ್ದೀವಿ. ಕೆಲವರು ಮಾಡ್ತೀವಿ ಅಂತಾರೆ, ಬಟ್ ನಾವು ಮಾಡ್ಬಿಟ್ಟಿದ್ದೀವಿ ಕೆಲಸ. ನಿಮ್ಗೆ ಕಣ್ಣಿಗೆ ಕಾಣ್ತಾ ಇದೆ ಈಗ. ಒಟ್ಟಿನಲ್ಲಿ ನಿಮ್ಮ ಹೇಳ್ಬೇಕಂತಂದ್ರೆ ಹತ್ತು ಕಟ್ಟುವ ಕಡೆ ಒಂದು ಮುತ್ತು ಕಟ್ಟು ಅಂತ ಹೇಳ್ತಾರಲ್ಲ, 100 ಲೇಔಟ್ ಮಾಡೋದಕ್ಕಿಂತ 10 ಲೇಔಟ್ ಮಾಡೋದು ಪ್ರೀಮಿಯಂ ಆಗಿರಬೇಕು, ಬೆಸ್ಟ್ ಆಗಿರಬೇಕು, ಹೆಸರು ಉಳಿಸ್ಬೇಕು, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ಅದು ಮುಖ್ಯ. ಕರೆಕ್ಟ್ ಅಲ್ಲ, ಆ ವಿಚಾರದಲ್ಲಿ ಏನು ದೂಸರ ಮಾತೇ ಇಲ್ಲ ಸರ್. ಯಾಕೆಂದ್ರೆ ಜನ ಇದೇನು ದುಡ್ಡು ಕೊಟ್ಟು ಕರ್ಸೋದಕ್ಕೆ ಯಾವುದೇ ಕಾರ್ಯಕ್ರಮ ಅಲ್ಲ ಇದು. ಇದು ಬಂದು ಸೇಲ್ ಮಾಡ್ತಾ ಇರ್ತಕ್ಕಂಥ, ಅವರು ಸ್ವಇಚ್ಛೆಯಿಂದ ಬಂದು ನೋಡ್ಕೊಂಡು ಹೋಗ್ತಕ್ಕಂಥದ್ದು ಅಲ್ವಾ? ಈಗ ಹಿಂದೆ ನಾವು ಸಾಕಷ್ಟು ಲೇಔಟ್ಗಳನ್ನ ಪರಿಚಯ ಮಾಡಿದ್ವಿ, ನಿಮ್ಮ ಸಪ್ತಗಿರಿ ಪ್ರಮೋಟರ್ಸ್ ಡೆವಲಪ್ ಮಾಡಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಅನುಗ್ರಹ ಲೇಔಟ್ ಆಗ್ಬೋದು, ಅನುಗ್ರಹ ಮಾಡಿದ್ವಿ, ಸಮೃದ್ಧಿ ಮಾಡಿದ್ವಿ, ಲಕ್ಷ್ಮೀ ಗಾರ್ಡಿಯನ್ ಮಾಡಿದಿರಿ. ಹೇಗಿತ್ತು ರೆಸ್ಪಾನ್ಸ್ ಎಲ್ಲ? ಸರ್ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್. ಓಕೆ, ಏನಾಗುತ್ತೆ ಅಂದ್ರೆ ನಿಮ್ಮ ಕಡೆ ಬಂದವರು ನಮಗೆ ಪಕ್ಕಾ ಕಸ್ಟಮರ್ಸ್ ಬರ್ತಾರೆ. ಹೌದಾ? ಮತ್ತೆ ಕ್ವಾಲಿಟಿ ಕಸ್ಟಮರ್ಸ್ ಬರ್ತಾರೆ. ವೆರಿ ಗುಡ್. ಆ ಕಾರಣಕ್ಕೋಸ್ಕರ ಪದೇ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು. ನಮಗೂ ಏನಪ್ಪ ಅಂದರೆ ದೇವ್ರು ಕೊಟ್ಟಂಥ ಒಂದು ಅವಕಾಶ. ಯಾಕೆಂದರೆ ಎಷ್ಟೋ ಜನಕ್ಕೆ ಈ ಒಂದು ವಿಡಿಯೋ ನೋಡಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಒಂದು ಅವರು ಸೈಟು ತೊಗೊಳಕ್ಕೆ ಇಂಟ್ರೆಸ್ಟ್ ತೋರಿಸ್ಬೋದು. ಅಂದರೆ ಎಷ್ಟೋ ಜನಕ್ಕೆ ಏನಾಗುತ್ತೆ, ಸೈಟ್ ತೊಗೊಳ್ತೀವಿ ಅನ್ನೋ ಪರಿವೇನೇ ಇರಲ್ಲ. ಅಂದರೆ ಸುಮ್ಮನೆ ವಿಡಿಯೋ ನೋಡ್ತಾ ಇರ್ತಾರೆ, ಕಡೆಗೆ ಯಾಕೆ ನೋಡಬಾರ್ದು ಅಂತ ಬಂದು ನೋಡ್ತಾರೆ. ಕಡೆಗೆ ಅವ್ರು ಬಂದಾಗ ಮನಸ್ಸಿಗೆ ಇಷ್ಟ ಆಗಿ ಖರೀದಿ ಮಾಡ್ಬೋದು. ಅಂದರೆ ಅವ್ರಿಗೆ ಐಡಿಯಾನೇ ಇರಲ್ಲ ನಾವು ಖರೀದಿ ಮಾಡ್ತೀವಿ ಅಂತ. ಮತ್ತೆ ಇನ್ನೊಂದು ಕೆಲವರು ತಗೋಬೇಕಂತಿರುತ್ತೆ, ಹೆಂಗ್ ತಗೋಬೇಕು ಗೊತ್ತಿರಲ್ಲ. ಹೌದು, ಯಾರ ಮುಖಾಂತರ ತಗೋಬೇಕಂತ ಗೊತ್ತಿರಲ್ಲ. ನಿಮ್ಮ ಮುಖಾಂತರ ನೋಡಿದಾಗ ಸ್ವಲ್ಪ ಜಾಸ್ತಿ ಬೇಗ ಬಂದು ತಗೋತಾರೆ ಮುಂದಕ್ಕೆ. ಅಲ್ಲ, ಏನಂತಂದ್ರೆ ನಮ್ಮ ಮುಖಾಂತರ ಅನ್ನೋದಕ್ಕಿಂತ ಸರ್ ಹೇಳ್ತಾರಲ್ಲ, ಹೆಣ್ಣು ಹೊನ್ನು ಮಣ್ಣು ಎಲ್ಲ ಋಣ ಅಂತೇಳಿ ಅವ್ರ ಹೆಸರಲ್ಲಿ ಇರ್ತಕ್ಕಂಥ ಆ ಒಂದು ಭೂಮಿನ ಅವರೇ ಖರೀದಿ ಮಾಡ್ಬೇಕು, ಬೇರೆ ಖರೀದಿ ಮಾಡೋದಕ್ಕಾಗಲ್ಲ. ನಿಮ್ಮ ಮುಖಾಂತರ ಒಂದು ಕಾರಣ ಅಷ್ಟೇ. ಒಟ್ಟಾರೆಯಾಗಿ ಒಳ್ಳೆ ಫ್ಲಾಟ್ ಆಗಿರ್ತಕ್ಕಂಥ ಲೇಔಟು, ಕಂಪ್ಲೀಟ್ ಆಗಿ ಎಲ್ಲರಿಗೂ ಎಲ್ಲ ವಿಸಿಬಿಲಿಟೀಸ್ ಸಿಗ್ತಕ್ಕಂಥ ಒಂದು ಲೇಔಟು. ಯಾರಿಗೂ ಏನು ಮನೆ ಕಟ್ಬಿಟ್ರೆ ತಗ್ಗು ಆ ಥರ ಏನಿಲ್ಲ. ಬಟ್ ಏನ್ ಲೆಂತ್ ಇರ್ಬೋದು ಸರ್ ಇದು? 800 ಅಡಿ ಬರುತ್ತೆ ಲೆಂತ್. ಆರ್ಚಿಂದ ಕಾಂಪೌಂಡ್ ವರ್ಗೂ 800 ಫೀಟ್ ಬರುತ್ತೆ ಲೆಂತ್. ಸೂಪರ್ ವ್ಯೂ ಮಾತ್ರ. ಹೌದು ಸರ್, ಅಲ್ವಾ? ಬಟ್ ಯೋಚನೆ ಮಾಡ್ತಾ ಇದ್ದೀನಿ ಸುಮಂತ್ ಸರ್, ಇದೆಲ್ಲ ನೀಟಾಗಿ ಟಾರ್ ಆಗಿ ಜೊತೆಗೆ ಮನೆಗಳಾಗಿ ಕಂಪ್ಲೀಟ್ ಕಾರ್ಗಳೆಲ್ಲ ನಿಂತ್ಕೊಂಡಾಗ ಈ ಲೇಔಟ್ ಯಾವ ರೀತಿ ಇರುತ್ತೆ ಅಂದ್ರೆ ಸಿಕ್ಕಾಪಟ್ಟೆ ಪ್ರೀಮಿಯಂ ಆದಂತ ಲೇಔಟ್ ಆಗ್ಬಿಡುತ್ತೆ. ಆ ದಿನ ಏನು ದೂರ ಇಲ್ಲ,
20 ದಿವಸ ನಾನು ಹೇಳ್ತಾ ಇರೋದು 20 ದಿವಸದಲ್ಲಿ ತಾರ್ ಹಾಕ್ತೀರಾ? ಬಟ್ ಮನೆ ಕಟ್ಟೋದಕ್ಕೆ ಒಂದು ವರ್ಷ 2 ವರ್ಷದಲ್ಲಿ ಕಂಪ್ಲೀಟ್ ಆಗಿಲ್ಲ ಮನೆ ಬರುತ್ತೆ 6 ಮಂತ್ಸ್. ಓಕೆ, 2 ವರ್ಷ ವೆಯ್ಟ್ ಮಾಡಂಗಿಲ್ಲ ನೀವು. ಒಂದು ಮನೆ ಆದ್ರೆ 2 ಆಗುತ್ತೆ, 4 ಆಗುತ್ತೆ, 4 ಆದ್ರೆ 8 ಆಗುತ್ತೆ. ಸೂಪರ್ ಆದಂಥ ಒಂದು ವಾತಾವರಣ ನೋಡ್ತಾ ಇರ್ಬೋದು ನೀವು ಸಹ ವಿಡಿಯೋದಲ್ಲಿ. ಕಂಪ್ಲೀಟಾಗಿ ಸುತ್ತಮುತ್ತ ಹಸಿರಿನ ವಾತಾವರಣ, ಅಲ್ಲೆಲ್ಲ ದೊಡ್ಡ ಬಿಲ್ಡಿಂಗ್ಸ್ ಇದ್ದಾವೆ, ಜೊತೆಗೆ ವಿಶಾಲವಾದಂಥ ಒಂದು ಲೇಔಟು. ಎಲ್ಲ ಕಡೆಗೂ ಎಲ್ಲ ಮೂಲೆಯೂ ಒಂದೇ ರೀತಿಯಾದಂಥ ಮೆಟೀರಿಯಲ್ ಹಾಕಿ ಇವರು ನೀಟಾಗಿ ನಂಬರ್ ಹಾಕಿ ಪ್ರೀಮಿಯಮ್ ಆಗಿ ಮಾಡಿರ್ತಕ್ಕಂಥದ್ದು. ಎಲ್ಲೆಲ್ಲಿ ಡ್ರೈನೇಜ್ ಬೇಕು, ಹಾಗೆ ವಾಟರ್ ಕನೆಕ್ಷನ್ ಆಗ್ಬೋದು, ಸ್ಯಾನಿಟರಿ ಕನೆಕ್ಷನ್ ಆಗ್ಬೋದು, ಪ್ರತಿಯೊಂದು ಮಾಡಿರ್ತಕ್ಕಂಥದ್ದು. ಎಷ್ಟು ಕ್ರಾಸ್ ಬರ್ತವೆ ಸರ್ ಆ್ಯಕ್ಚುಲಿ? ಸರ್ ನಿಮಗೆ ಇಲ್ಲಿ 4 ಕ್ರಾಸ್ ಬರುತ್ತೆ. 1 2 3 4 5 ಕ್ರಾಸ್ ಬರುತ್ತೆ. 5 ಕ್ರಾಸ್ ಬರುತ್ತೆ. 5 ಕ್ರಾಸ್ ಬರುತ್ತೆ. ಓಕೆ, ಇದು ಫಸ್ಟ್ ಮೈನ್ ಅಂತ ಹೇಳ್ಬೋದು. ಇದೇ ಫಸ್ಟ್ ಮೈನ್, ಅದೆಲ್ಲ ಕ್ರಾಸ್. ಓಕೆ, ವೆಂಕಟಾದ್ರಿ ಎನ್ಕ್ಲೇವ್ ಅಲ್ಲಿ ಬರ್ತಕ್ಕಂಥ ಫಸ್ಟ್ ಮೈನ್ ರೋಡ್. ಫಸ್ಟ್ ಮೈನ್ ಅಲ್ಲಿ 5 ಕ್ರಾಸ್ ಬರುತ್ತೆ. 5 ಕ್ರಾಸ್ ಬರುತ್ತೆ. ವೆರಿ ಈಸಿ ಟು, ಅಂದರೆ ಅಡ್ರೆಸ್ ತುಂಬ ಈಸಿ ಆಗುತ್ತೆ ಅಲ್ವಾ? ಹೌದು. ಒಟ್ಟಿನಲ್ಲಿ ಹೊಸ ವರ್ಷದಲ್ಲಿ ಹೊಸ ಸಂತೋಷ ಕೊಡೋ ಹಾಗೆ ಜನಕ್ಕೆ ಈ ಒಂದು ಲೇಔಟ್ನ ನೀವು ಪರಿಚಯ ಮಾಡ್ತಾ ಇದ್ದೀರಾ. ಆ್ಯಂಡ್ ಜನನೂ ಸಹ ತುಂಬ ಚೆನ್ನಾಗಿ ಖುಷಿಯಿಂದ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ನೀವು ಸಹ ಈ ವಿಡಿಯೋ ನೋಡಿದ ತಕ್ಷಣಕ್ಕೆ ದಯವಿಟ್ಟು ಕಾಲ್ ಮಾಡಿ ಬನ್ನಿ. ಯಾಕೆ ಅಂತಂದರೆ ತಮಗೆ ಬೇಕಾದಂಥ ಒಂದು ನಂಬರ್ನ ಸೈಟ್ ಆಗ್ಬೋದು, ಅಥವಾ ತಮಗೆ ಬೇಕಾದಂಥ ಒಂದು ಡೈರೆಕ್ಷನ್ನ ಸೈಟ್ ಆಗ್ಬೋದು ಸಿಗೋದಕ್ಕೆ ಹೆಲ್ಪ್ ಆಗ್ತಕ್ಕಂಥದ್ದು. ಯಾಕೆಂದರೆ ಜನರಲಿ ಈ ರೀತಿಯಾದಂಥ ಲಾಂಚ್ ಮಾಡಿದಾಗ ಏನಾಗುತ್ತೆ, ಜನ ಬಂದು ಕಾರ್ನರ್ ಸೈಟ್ನ ಫಸ್ಟು ಆಯ್ಕೆ ಮಾಡ್ಕೊಂಡ್ಬಿಡ್ತಾರೆ. ಖಂಡಿತ. ಅದರಲ್ಲೂ ನಿಮ್ಗೇನಾದ್ರು, ಯಾಕೆಂದರೆ ಇಲ್ಲಿ ಕ್ರಾಸ್ ತುಂಬ ಇದೆ, ಒಂದು 5 ಕ್ರಾಸ್ ಇದೆ. 5 ಕ್ರಾಸ್ ಇರೋದ್ರಿಂದ ಆ ಕಡೆ ಇರ್ಬೋದು, ಈ ಕಡೆ ಇರ್ಬೋದು, 10 ಕಾರ್ನರ್ ಬರುತ್ತೆ. 10 ಕಾರ್ನರಲ್ಲೂ ನಿಮಗೆ ಸೈಟ್ಗಳು ಸಿಗ್ತಕ್ಕಂಥದ್ದು. ದಯವಿಟ್ಟು ತಾವೇನಾದ್ರು ಇಂಟ್ರೆಸ್ಟ್ ಇದ್ದರೆ ತಡ ಮಾಡೋಕ್ಕೆ ಹೋಗಬೇಡಿ ಆಮೇಲೆ ಅಂತೇಳಿ. ನೀವು ಖರೀದಿ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ದಯವಿಟ್ಟು ಒಮ್ಮೆ ಬಂದು ವಿಸಿಟ್ ಮಾಡಿ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೇಳ್ತೀನಿ, ಯಾಕೆಂದರೆ ಖರೀದಿ ಮಾಡೋದು ಬಿಡೋದು ಬೇರೆ ಪ್ರಶ್ನೆ. ಆದರೆ ಬಂದು ನೋಡಿದಾಗ ಫಸ್ಟ್ ನೀವು ಮನಸ್ಸಿಗೆ ಇಷ್ಟ ಆಗಬೇಕು. ಮನಸ್ಸಿಗೆ ಇಷ್ಟ ಆದರೂ ಮಾತ್ರ ನೆಕ್ಸ್ಟು ನೀವು ಮುಂದಿನ ಹೆಜ್ಜೆ ಇಡ್ಬೋದು ಅಂತೇಳಿ. ಬನ್ನಿ, ಇನ್ನೂ ಹೆಚ್ಚಿನ ಮಾಹಿತಿ ತಿಳಿತಾ ಹೋಗೋಣ. ಸುಮಂತ್ ಅವರೇ, ಇಷ್ಟು ದೊಡ್ಡ ಲೇಔಟ್ ಮಾಡಿದಿರಾ, ಸುತ್ತ ಕಾಂಪೌಂಡ್ ಹಾಕ್ಬಿಟ್ಟಿದ್ರ, ಇದೊಂದು ರೀತಿ ಗೇಟೆಡ್ ಕಮ್ಯುನಿಟಿ ಅಲ್ವಾ? ಹೌದು ಸರ್, ಹೌದು. ಕಂಪ್ಲೀಟ್ ಒಂದೇ ಆಕ್ಸೆಸ್ ಇರೋದು. ಎಂಟ್ರೆನ್ಸ್ ಒಂದೇ ಇರುತ್ತೆ, ಅದರಿಂದ ಸ್ವಲ್ಪ ಪ್ರೈವಸಿ ಚೆನ್ನಾಗಿರುತ್ತೆ. ಹೌದು. ಓಕೆ, ಇವಾಗ ಇಷ್ಟು ಸೈಟ್ಸ್ ಇದೆ ಅಂದ್ರೆ 80 ಸೈಟ್ 88 ಸೈಟ್ ಇದೆ ಸರ್. 88 ಸೈಟ್ ಇರಬೇಕಾದ್ರೆ ಎಲ್ಲರಿಗೂ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡಿದ್ರೆ? ಸ್ವಲ್ಪ ನಂಗೆ ಕ್ಯಾಮೆರಾ ಟರ್ನ್ ಮಾಡಿದ್ರೆ ಅಲ್ಲಿ ನೋಡಿ, ಹಿಂದ್ಗಡೆ ವಾಟರ್ ಟ್ಯಾಂಕ್ ಕಟ್ತಾ ಇದೀವಿ. ಓಕೆ, ಅದು ನಿಮಗೆ 1.5 ಲಕ್ಷ ಕೆಪಾಸಿಟಿ ಇದೆ ವಾಟರ್ ಟ್ಯಾಂಕ್. 1.5 ಲಕ್ಷ? ಹೌದು. ಓಕೆ, ಅದೆಲ್ಲ ಫುಲ್ ವಾಟರ್ ಕನೆಕ್ಟ್ ಆಗ್ಬಿಟ್ಟಿದೆ ಪೈಪ್ಗಳಿಗೆ. ಟ್ಯಾಂಕ್ ಏನೋ ಕಟ್ಟಿದ್ರ, ಟ್ಯಾಂಕಿಗೆ ನೀರು ಹೆಂಗ್ ಬರುತ್ತೆ ಅಂತ ಹೇಳಿಲ್ಲ ನೀವು? ಬೋರ್ ಹಾಕಿದೀವಲ್ಲ ಸರ್, ಬೋರ್ ರೆಡಿ ಇದೆ ಆಲ್ರೆಡಿ ಅಲ್ಲಿ. ಓಕೆ, ನಿಮಗೆ ಸಿ ಹತ್ರ ಬೋರ್ ಮಾಡಿದೀವಿ, ಬೋರ್ ನೋಡ್ಸ್ಬಿಡ್ತೀವಿ, ಬೋರ್ ನೋಡ್ಕೊಳ್ಳಿ ನಿಮಗೆ. ಹೌದಾ? ಮತ್ತೆ ಆಲ್ರೆಡಿ ಹೇಳ್ದಂಗೆ ಪೈಪ್ಸ್ ಕನೆಕ್ಷನ್ ಕೊಟ್ಬಿಟ್ಟಿವಿ, ಸೈಡ್ಗಳು ಕೊಟ್ಬಿಟ್ಟಿದ್ದೀವಿ. ಓಕೆ ಸರ್, ನೋಡ್ತಾ ಇದ್ದೀನಿ ನೀಟಾಗಿ ಕಲ್ಲು ಹಾಕ್ಬಿಟ್ಟು ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಮಾಡಿದ್ರ, ಒಂದು ಚೂರು ಏರುಪೇರಿಲ್ಲ. ಬಟ್ ಏನು ಮೆಜರ್ಮೆಂಟ್ ಇರ್ತಕ್ಕಂಥದ್ದು ಸೈಟ್ ಈ ಕಡೆ ಆ ಕಡೆ? ಇದು 30-50, ಇದು 30-50 ಸರ್. 30-50 ನಾನು ನೋಡ್ತಾನೆ ಅನ್ಕೊಂಡೆ 30-40 ಇರೋಕ್ಕೆ ಚಾನ್ಸ್ ಇಲ್ಲ ಅಂತ. ಬಟ್ 30-50 ಇರೋದ್ರಿಂದ ತುಂಬ ಚೆನ್ನಾಗಿ ಮನೇನ ಮಾಡ್ಕೋಬೋದು. 30-40ಗೂ 30-50ಗೂ ಅಜಗಜಾಂತರ ವ್ಯತ್ಯಾಸ ಬರುತ್ತೆ, ಡಿಫ್ರೆನ್ಸ್ ಬರುತ್ತೆ. ಮನೆ ಕಡೆ ಸ್ಪೇಷಿಯಸ್ ಆಗಿರುತ್ತೆ. ನಿಮಗೆ ಜನರಲ್ ಏನು ಮಾಡ್ತೀವಿ ಗೊತ್ತಾ, ನಾವು 30-40 ತೊಗೊಂಡಾಗ ನಾವು ಮುಂದೆ ಬಂದು ಕಾರ್ ಪಾರ್ಕಿಂಗ್ ಅಂತೇಳಿ ಜಾಗ ಕೊಡ್ತೀವಿ, ಆ 30-40ನಲ್ಲಿ ಅಡ್ಜಸ್ಟ್ ಮಾಡ್ತೀವಿ. ಬಟ್ ಇಲ್ಲಿ 30-50 ಇರೋದ್ರಿಂದ ಏನಾಗುತ್ತೆ, 10 ಅಡಿ ಎಕ್ಸ್ಟ್ರಾ ಬರೋದ್ರಿಂದ ನಿಮ್ಮ ಪ್ಲಾನ್ ಪ್ರಕಾರ ನೀವು ಪಾರ್ಕಿಂಗ್ ಜಾಗ ಕೊಟ್ಟು ಮಾಡ್ಬೇಕಂತೇನಿಲ್ಲ. ಪಾರ್ಕಿಂಗ್ ಜಾಗನೇ ಬೇಕಾದ್ರೆ ಒಂದು 10 ಅಡಿ ಎಕ್ಸ್ಟ್ರಾ ಸಿಗ್ತಕ್ಕಂಥ ಪ್ರಮೇಯ. ಪಾರ್ಕು ಮಾಡ್ಕೋಬೋದು. ಅಥವಾ ನೀವೇನಾದ್ರು ಪಾರ್ಕಿಂಗ್ ಬೇಡ ಅಂತಂದರೆ ಮನೇನ ಎಕ್ಸ್ಟೆಂಡ್ ಮಾಡಿಕೊಂಡು ರೂಮ್ ಆಗ್ಬೋದು, ದೇವ್ರ ಮನೆ ಆಗ್ಬೋದು, ಅಥವಾ ಅಡುಗೆ ಮನೆ ಆಗ್ಬೋದು, ಎಲ್ಲನೂ ಸ್ವಲ್ಪ ವಿಶಾಲವಾಗಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ನನ್ನ ಒಂದು ಅನುಭವದ ಪ್ರಕಾರ ನೀವೇನಾದ್ರು ಸೈಟ್ ಖರೀದಿ ಮಾಡೋದಾದರೆ ಯಾವುದೋ ಒಂದು ಬಿಸ್ನೆಸ್ ಮೈಂಡ್ ಇಟ್ಕೊಂಡು ಹೇಳ್ತಾ ಇಲ್ಲ, 30-40 ತೊಗೊಳೋದಕ್ಕಿಂತ ಸ್ವಲ್ಪ ಶ್ರಮ ಬಿದ್ದು 30-50ನೇ ತೊಗೊಳ್ಳಿ. ಅದರ ಒಂದು ಅನುಕೂಲತೆ ಏನು ಅಂತ ನೀವು ಮನೆ ಕಟ್ಟಿದಾಗ ಖಂಡಿತ ಗೊತ್ತಾಗುತ್ತೆ. ಬಟ್ ಈ ಲೈನಲ್ಲಿ ಇರ್ತಕ್ಕಂಥದ್ದೆಲ್ಲ 30-50. ಹೌದು ಸರ್, 30-50. ಮತ್ತೆ 30-40 ಎಲ್ಲಿದೆ? ಇದು ನೋಡಿ, ಇದೆಲ್ಲ 30-40 ಸರ್. ಯಾವುದು? ಆ ಕಡೆ. ಹೌದು, ಆ ಕಡೆ ಇರ್ತಕ್ಕಂಥ 30-40. ನೆಕ್ಸ್ಟ್ ಲೈನ್ಗೆ ಹೋದ್ರೆ ನೀವು ವೆಸ್ಟ್ ಎಲ್ಲ 30-45 ಬರುತ್ತೆ. 30-45? ಹೌದು, 30-45 ಬರುತ್ತೆ. ಓಕೆ, ಅಂದರೆ ಎಲ್ಲ ಥರ ಸೈಟು ಇದೆ. 3 ಡೈಮೆನ್ಷನ್ ಬರುತ್ತೆ ಸರ್. 30-40, 30-45, 30-50. ಅಂದರೆ 1200 ಅಡಿ, 1350 ಅಡಿ, 1500 ಅಡಿ. ಬಟ್ ಈಗ ಕಾರ್ನರ್ ಸೈಟ್ ಆಗ್ಬೋದು, ಮಧ್ಯ ಸೈಟ್ ಆಗ್ಬೋದು, ಎಲ್ಲ ಒಂದೇ ರೇಟಾ? ಇಲ್ಲ ಸರ್, ಕಾರ್ನರ್ಗೆ 10% ಎಕ್ಸ್ಟ್ರಾ ಸರ್. 10% ಎಕ್ಸ್ಟ್ರಾ, ಅದು ಕಾಮನ್ನು, ಅದು ಮ್ಯಾಂಡೇಟರಿ. ಸರಿ, ಅದಾಯಿತು. ಈಗ ಬಂದು ಕಾರ್ನರ್ ದಿನ ಓಕೆ, ಕೆಲವು ಬಂದು ಈಸ್ಟ್ ಇದೆ, ಕೆಲವು ವೆಸ್ಟ್ ಇದೆಯಲ್ಲ, ಅದಕ್ಕೆಲ್ಲ ಯಾವ ರೀತಿ ಏನು ಡಿಫ್ರೆನ್ಸ್ ಬರುತ್ತೆ ಸರ್? ವೆಸ್ಟಿಗೆ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಡ್ತೀವಿ ಸರ್ ನಾವು. ಈಸ್ಟ್ಗೆ ರೇಟು, ವೆಸ್ಟ್ಗೆ ರೇಟ್ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಯಾಕೆಂದ್ರೆ ಅದನ್ನು ತಿಳಿಸ್ಕೊಡ್ಬೇಕಾಗಿದೆ ನಮ್ಮ ಧರ್ಮ. ಸ್ವಲ್ಪ ಮಾಡ್ಕೊಡ್ತೀವಿ ಸರ್. ಓಕೆ ಓಕೆ, ಮತ್ತೆ 3 ಡೈರೆಕ್ಷನ್ ಇರ್ತಕ್ಕಂಥದ್ದು ಯಾವ್ಯಾವ ಡೈರೆಕ್ಷನ್ ಇದೆ ಸೈಟ್? ಎಲ್ಲ 4 ಡೈರೆಕ್ಷನ್ ಇದೆ. ನಿಮ್ ಸೌತ್ ಎಲ್ಲ ಬರೀ ನಿಮ್ಗೆ ಕಾರ್ನರ್ಸ್ ಬರುತ್ತೆ, ನಾರ್ತ್ ಎಲ್ಲ ನಿಮಗೆ 30-40 ಬರುತ್ತೆ, ಈಸ್ಟ್ ಎಲ್ಲ ನಿಮಗೆ 30-50, ವೆಸ್ಟ್ ಎಲ್ಲ 30-45 ಬರುತ್ತೆ. ಓಕೆ, ಈಗ ವಾಟರ್ ಟ್ಯಾಂಕ್ ಬಿಟ್ಟು ಬೇರೆ ಏನಿದೆ ಸರ್ ಇಲ್ಲಿ ಸೈಟ್? ಬೇರೆ ಬೇಸಿಕ್ ಕಮ್ಯುನಿಟಿ ಸರ್. ನಿಮಗೆ ಪಾರ್ಕ್ ಇರುತ್ತೆ, ಸಿ ಇರುತ್ತೆ, ಮತ್ತೆ ಗಾರ್ಡನ್ ಇರುತ್ತೆ, ಬಿಟ್ರೆ ಬೇರೆ ಎಕ್ಸ್ಟ್ರಾ ಇರೋದಿಲ್ಲ ಇಲ್ಲಿ. ಸಿ ಎಗೆ ಎಷ್ಟು ಜಾಗ ಬಿಟ್ಟಿದೆ? ಸಿ ಆಲ್ಮೋಸ್ಟ್ ನಾವು ಒಂದು 30,000 ಸ್ಕ್ವೇರ್ ಫೀಟ್ ಬಿಟ್ಟಿದ್ದೀವಿ ಸರ್. ಹೌದಾ? ಅಲ್ಲಿ ಏನು ಮಾಡ್ಬೋದು
ಸರ್ ಸಿ ಎ ನಿಮಗೆ ಫ್ರಂಟ್ ಬಿಟ್ಟಿದ್ದೀವಿ, ಪಾರ್ಕ್ ಇಲ್ಲಿ ಬ್ಯಾಕ್ ಬಿಟ್ಟಿದ್ದೀವಿ. ಸಿ ಎಲ್ ನಾವೇನು ಮಾಡಕ್ ಆಗೋದಿಲ್ಲ, ಅದೇ ಗೌರ್ಮೆಂಟ್ ಮಾಡ್ಕೋಬಹುದು. ಬಟ್ ಪಾರ್ಕ್ ಅಲ್ಲಿ ನಾವು ಡೆವಲಪ್ಮೆಂಟ್ ಮಾಡಿ ಕೊಡ್ತೀವಿ ಸರ್ ನಿಮಗೆ. ಸೂಪರು. ಈಗ ಎಷ್ಟು ಸೈಟ್ ಸೇಲ್ ಆಗಿದೆ, ಇನ್ನೆಷ್ಟು ಸೈಟ್ ಬಾಕಿ ಇದೆ ಸರ್? ಸೈಟ್ ಆಲ್ಮೋಸ್ಟ್ ಈಗ 50% ಸೋಲ್ಡ್ ಆಗಿದೆ. ಹೌದು, 50%. 88 ಅಲ್ಲಿ ಇವತ್ತೆಷ್ಟು ಸೋಲ್ಡ್ ಆಗಿದೆ? ಬಿಕಾಸ್ ಎಷ್ಟು ಜನ ಬರ್ತಾ ಇದಾರಲ್ಲ. ನಿನ್ನೆ 20 ಇವತ್ತು ಒಂದು 15 ಸೈಟ್ ಸೇಲ್ ಆಗಿದೆ ಸರ್. ನಿನ್ನೆ 20ರಿಂದ 30 ಸೈಟ್ ಸೇಲ್ ಆಗಿದೆ. ಮುಂಚೆ 4 ಸೈಟ್ ಸೇಲ್ ಮಾಡಿದ್ವಿ, ಇನ್ನು 44 ಸೈಟ್ ಸಿಗುತ್ತೆ ಸರ್. ಅಲ್ಲ, ನೀವು ಈ ಥರ ಲಾಂಚ್ ಮಾಡೋದಾದ್ರೆ ಮೊದಲೇ ತಿಳಿಸಿದ್ರೆ ಪಾಪ ಜನಗಳಿಗೆ ಬಂದು ಹೆಲ್ಪ್ ಆಗುತ್ತೆ. ನೀವು ಲಾಂಚ್ ಮಾಡೋದಿನ ನಮ್ಮನ್ನು ಕರೆದ್ರೆ ಹೇಗೆ? ಒಂದು ವೀಕ್ ಮುಂಚೆನೇ ನೀವು ತಿಳಿಸಿದ್ರೆ ನಮ್ಗೆ ಗೊತ್ತಾಗುತ್ತೆ. ನೀವು ನೀಟಾಗೆಲ್ಲ ಮಾಡಿ ಕೆಲಸ ಮಾಡಿ ಅವಾಗಲೂ ಕರಿತೀರಾ, ಕೆಲವೊಮ್ಮೆ ಟಾರ್ ಕರಿತೀರಾ, ಕೆಲವೊಮ್ಮೆ ನೋಡಿರ್ತೀವಿ ಟಾರ್ ಇರಲ್ಲ, ಮತ್ತೆ ಒಂದು 4-5 ದಿನ ಬಿಟ್ಟು ಬಂದರೆ ಟಾರ್ ಹಾಕ್ಬಿಟ್ಟಿರ್ತೀರ. ಬಟ್ ಒಂದು ಸತಿ ನಾನು ಸಾಧ್ಯವಾದರೆ ವೀಕ್ಷಕರೇ ಇದೆಲ್ಲ ಕಂಪ್ಲೀಟಾಗಿ ರೆಡಿ ಆದಮೇಲೆ, ಟಾರ್ ಎಲ್ಲ ಹಾಕಿದ್ಮೇಲೆ ಯಾವ ರೀತಿಯಾಗಿ ಕಾಣುತ್ತೆ ಅಂತಲೂ ಬೇಕಾದ್ರೆ ನಿಮಗೆ ವಿಡಿಯೋ ಮಾಡಿಕೊಡಬಲ್ಲೆ. ಬಟ್ ಸೈಟ್ ಖರೀದಿ ಮಾಡಬೇಕಂದ್ರೆ ಖಂಡಿತ ನೀವೇ ಕಣ್ಣಾರ ನೋಡ್ತಾ ಇದ್ದೀರಾ ಎಷ್ಟು ಪ್ರೀಮಿಯಮ್ ಆಗಿರ್ತಕ್ಕಂಥ, ಎಷ್ಟು ಮಟ್ಟವಾಗಿರ್ತಕ್ಕಂಥ, ಎಷ್ಟು ಸೂಪರಾಗಿರ್ತಕ್ಕಂಥ ಲೇಔಟ್ ಅಂತೇಳಿ. ಬಂದವ್ರಿಗೆ ಯಾರಿಗೇ ಆಗ್ಬೋದು, ನನಗೆ ಮನೆ ತೊಗೊಳೋದಕ್ಕಾಗಲ್ಲ ಅಂದರೆ ಸೈಟ್ ತೊಗೊಳೋದಕ್ಕಾಗಲ್ಲ ಅನ್ನೋರು ಸಹ ಇಷ್ಟಪಟ್ಟು ತೊಗೊಳ್ತಕ್ಕಂಥ ಒಂದು ಜಾಗ ಇದು. ಹೌದು ಸರ್. ಅಲ್ವಾ ಸರ್? ನೋಡಿ, ನೀವು ನಿಂತಿದ್ದೀವಿ ಇದೇ ಪಾರ್ಕ್ ಸರ್. ಆಗಲೇ ಇದನ್ನೆಲ್ಲ ಪಾರ್ಕ್ ಬಿಟ್ಟಿದ್ದೀವಿ ಅಂತ, ಇದೇ ಪಾರ್ಕ್ ಜಾಗ. ಇದೆಲ್ಲ ಫೆನ್ಸಿಂಗ್ ರೆಡಿ ಮಾಡ್ತಾ ಇದೀವಿ. ಫೆನ್ಸಿಂಗ್ ಫುಲ್ ಆಗಿದೆ. ಅಲ್ಲೇ ನೋಡಿ ಹಿಂದ್ಗಡೆ ನಿಮ್ಗೆ ಒಂದು ಬೋರ್ ಕಾಣ್ತಾ ಇದೆ. ಹೌದು, ಬೋರ್ ಪಕ್ಕದ ವಾಟರ್ ಟ್ಯಾಂಕ್ ಮಾಡಿದೀವಿ. ಈ ಪಾರ್ಕ್ ಅಲ್ಲೇ ಬೋರ್ ವಾಟರ್ ಟ್ಯಾಂಕ್ ಏನಕ್ಕೆ ಮಾಡಿದೀವಿ ಅಂತ, ನೆಕ್ಸ್ಟ್ ನಾವು ಪಾರ್ಕ್ ಮಾಡಿದಾಗ ಗಾರ್ಡನ್ಗೆಲ್ಲ ನೀರು ಉಪಯೋಗ ಆಗುತ್ತೆ, ನಿಮ್ಗೆ ಈಸಿ ಆಗುತ್ತೆ, ಗಿಡ ನೀಟಾಗಿ ಚೆನ್ನಾಗಿ ಬೆಳೆಯುತ್ತೆ. ಆ ಕಾರಣಕ್ಕೆ ಮಾಡಿದೀವಿ ಸರ್. ಅಲ್ಲ, ಪಾರ್ಕ್ ತುಂಬಾ ವಿಶಾಲವಾಗಿದೆಯಲ್ಲ ಸರ್, ತುಂಬಾ ದೊಡ್ಡದಾಗಿದೆ. 30,000 ಸ್ಕ್ವೇರ್ ಫೀಟ್ ಬರುತ್ತೆ ಅಂತ. 30,000 ಸ್ಕ್ವೇರ್ ಫೀಟು. ಇಲ್ಲಿ ನಾಳೆ ದಿನ ಪಾರ್ಕ್ ಆಗಿ ನೀಟಾಗಿ ಫುಟ್ಪಾತ್ ಆಗಿ ಅಂದರೆ ವಾಕ್ವೇ ಅಂತ ಏನು ಹೇಳ್ತೀವಿ. ಇದು ಪಾತ್ವೇ ಬಿಟ್ಟಿದ್ದೀವಿ ನೋಡಿ. ಇದು ಪಾತ್ವೇನಾ ಇದು? ಓಕೆ, ಸೂಪರು. ಬಟ್ ಬಂದು ಈಗ ನಾನು ಕೇಳೋದೇನೆಂದರೆ, ಇದು ಬಂದು BMRD ಅಪ್ರೂವ್ಡ್ ಸರ್. ಇದು BMRD ಅಪ್ರೂವ್ಡ್ ಏಕಾತ ಸೈಟ್ಸ್. ಏಕಾತ ಮತ್ತು ರೇರಾ ಕೂಡ ಆಲ್ರೆಡಿ ಅಪ್ಲೈ ಮಾಡಿಬಿಟ್ಟಿದ್ದೀವಿ. ಓಕೆ, ಇನ್ನೊಂದು 20 ಡೇಸ್ ಸ್ಟಡೀಸ್ ರೇರಾ ಅಪ್ರೂವ್ಡ್ ಬಂದ್ಬಿಡುತ್ತೆ, ರೇರಾ ನಂಬರ್ ಬಂದ್ಬಿಡುತ್ತೆ. ಓಕೆ, ರೇರಾ ಇದ್ರೆ ಏನು ಅಡ್ವಾಂಟೇಜ್ ಇಲ್ಲ ಅಂದ್ರೆ ಏನು ಅಡ್ವಾಂಟೇಜ್? ಏನು ರೇರ್ ಏನಾಗುತ್ತೆ ಅಂದ್ರೆ ನಿಮಗೆ ಕಸ್ಟಮರ್ ಚೆಕ್ ಔಟ್ ಮಾಡೋದೇ ಇಲ್ಲ. ಕೆಲವು ಸತಿ BMRD ಅಪ್ರೂವ್ ಮಾಡಿದ್ರು ಲೀಗಲ್ ಬಗ್ಗೆ ಅವ್ರಿಗೆ ಒಂದು ಥಾಟ್ ಇರುತ್ತೆ, ಏನಪ್ಪ ಎತ್ತಪ್ಪ ಆ ಕಡೆಪ್ಪ ಏನಿರುತ್ತೋ ಇಲ್ವೋ ಅಂತ. ಬಟ್ ರೇರಾ ಮಾಡ್ಸಾಗ ಏನಾಗುತ್ತೆ 100% ಕಸ್ಟಮರ್ಸ್ ಕನ್ವಿನ್ಸ್ ಆಗ್ಬಿಡ್ತಾರೆ. ಆ ಕಾರಣಕ್ಕೆ ಇಲ್ಲಿ ರೇರಾನು ಮಾಡ್ತಾ ಇದೀವಿ. ಆಲ್ರೆಡಿ ಅಪ್ಲೈ ಮಾಡೋ 1 ಮಂತ್ ಆಗಿದೆ, ಇನ್ನು 20 ಡೇಸಲ್ಲಿ ರೇರಾ ನಂಬರ್ ಬಂದ್ಬಿಡುತ್ತೆ. ಬಟ್ ಈಗ ಸೈಟ್ ತಗೊಳ್ಳೋರಿಗೆ ಏನೇನೋ ಒಂದು ಫೆಸಿಲಿಟಿ ಏನು ಕೊಟ್ಟಿದ್ದೀರಾ ಅನ್ನೋದಕ್ಕಿಂತ ಹೆಚ್ಚಾಗಿ ಡಾಕ್ಯುಮೆಂಟ್ಸ್ ಏನು ಕೊಡ್ತಾ ಇದ್ದೀರಾ ನೀವು? ಸೊ ಡಾಕ್ಯುಮೆಂಟ್ಸ್ ನಾವು ಹೇಳಿದ ಸರ್ 1955-65 ಇಂದ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಸೇಲ್ ಡೇಟ್ ಕೊಡ್ತೀವಿ, ಮದರ್ ಡೇಟ್ ಕೊಡ್ತೀವಿ, ಮ್ಯೂಟೇಷನ್ ಕೊಡ್ತೀವಿ, LR ಕೊಡ್ತೀವಿ, RR ಕೊಡ್ತೀವಿ, ಖಾತಾ ಕೊಡ್ತೀವಿ, EC ಕೊಡ್ತೀವಿ, ಪ್ರತಿಯೊಂದು ಕೊಡ್ತೀವಿ. ನಿಮಗೆ ಒಂದು ಬುಕ್ಲೆಟೇ ಕೊಡ್ತೀವಿ, ಜಾಗ ಸಂಬಂಧಪಟ್ಟಂಥದ್ದು. ನೀವೆಲ್ಲ ಚೆಕ್ ಮಾಡಿಸ್ಕೊಂಡು ನಿಮ್ಮ ಲಾಯರ್ ಅಂದರೆ ಬಂದು ಸೈಟ್ ತೊಗೋಬೋದು. ಹೌದು, ಕಸ್ಟಮರ್ಸ್ಗೆ ನಾವು ಡೈರೆಕ್ಟಾಗಿ ಏನು ಹೇಳ್ತೀವಿ ಅಂದರೆ ನಮ್ಮ ಸೈಟ್ ತೊಗೋಬೇಡಿ. ಯಾಕಂದ್ರೆ ನೀವು ಹಾಕೋ ದುಡ್ಡಿಗೆ ಪೇಪರ್ ವ್ಯಾಲ್ಯೂ, ಜಾಗ ಯಾರು ತೊಗೊಂಡೋಗೋದಿಲ್ಲ, ಪೇಪರ್ಗೆ ವ್ಯಾಲ್ಯೂ. ನೀವು ಒಂದು ಲಾಯರ್ ಚೆಕ್ ಮಾಡಿಸಿ ನಿಮ್ಮ ಲಾಯರ್ ಅಂದರೆ ಒಂದು ಸೈಟ್ ತೊಗೊಳ್ಳಿ. ಎಸ್, ಅಫ್ಕೋರ್ಸ್ ಅವ್ರೇನು ನಮ್ಮ ಲಾಯರ್ಸ್ನ ಚೆಕ್ ಮಾಡಿಸಿ ಅಂತ ಹೇಳ್ತಾ ಇಲ್ಲ. ನೀವು ಲೋನ್ಗೆ ಹೋದರೆ ನಿಮ್ಮ ಬ್ಯಾಂಕಲ್ಲೇ ಹೋಗ್ಬೋದು. ಬ್ಯಾಂಕ್ ಯಾವುದೇ ಒಂದು ಬ್ಯಾಂಕ್ ಹೋದಾಗಲೂ ಅಲ್ಲಿ ಬಂದು ಏನು ಮಾಡ್ತಾರೆ, ಇಲ್ಲೀಗಲಿ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡಿಬಿಟ್ಟೆ ಲೋನ್ ಕೊಡ್ತಕ್ಕಂಥದ್ದು. ನಾವು ಅಷ್ಟೇ ಈ ಒಂದು ಲೇಔಟ್ನ ಪರಿಚಯ ಮಾಡ್ತಾಯಿದ್ದೀವಿ. ಬಟ್ ಏನೇ ಆಗಲಿ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡಿ ಪರಿಶೀಲನೆ ಮಾಡಿ ಎಲ್ಲ ಕರೆಕ್ಟಾಗಿದೆ ಅಂದಮೇಲೆ ಸೈಟ್ನ ತಗೊಳ್ತಕ್ಕಂಥದ್ದು ನಿಮ್ಮ ಒಂದು ಬಾಧ್ಯತೆ ಆಗುತ್ತೆ, ಅದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್, ನಿಮ್ಮ ಕಡೆಯಿಂದ ಏನು ಲೋನ್ ಆಗುತ್ತೆ ಕಸ್ಟಮರ್ಗೆ? ಸರ್ ಲೋನ್ ಆಲ್ರೆಡಿ ನಾವು 70% ಲೋನ್ ಕೊಡ್ತೀವಿ ಮಾರ್ಕೆಟ್ ವ್ಯಾಲ್ಯೂ ಮೇಲೆ. 70-75% ಡಿಪೆಂಡ್ಸ್ ಆನ್ ಸಿಬಿಲ್ ಸ್ಕೋರ್ ಮೇಲೆ. 70-70% ಲೋನ್ ಕೊಡ್ತಾ ಇದ್ದೀವಿ. ನಮಗೆ ಆಲ್ರೆಡಿ IDBI ಬ್ಯಾಂಕು, LIC ಬ್ಯಾಂಕ್ ಲೋನ್ ಅಪ್ರೂವ್ ಆಗಿಬಿಟ್ಟಿದೆ. ಬಿಟ್ಟು ಬೇರೆ ಬ್ಯಾಂಕ್ಸು ಕೊಡ್ತಾರೆ, ನ್ಯಾಷನಲೈಸ್ ಬ್ಯಾಂಕ್, ಎಲ್ಲ ಬ್ಯಾಂಕು, LIC ಕೊಡ್ತಾರೆ, SBI ಕೊಡ್ತಾರೆ, HDFC ಕೊಡ್ತಾರೆ, ICICI ಕೊಡ್ತಾರೆ. ನಾವ್ಯಾಕೆ IDBI LIC ಮಾಡ್ತೀವಿ, ನಾವು ರೆಗ್ಯುಲರ್ ಅವ್ರ ಕೊಡ್ತಾ ಇರ್ತೀವಿ. ನಮ್ಗೆ ಕೆಲಸ ಬೇಕಾಗುತ್ತೆ ಅಷ್ಟೇ. ರೇಟ್ ಆಫ್ ಇಂಟ್ರೆಸ್ಟ್ ಸೇಮ್ ಏನೇ ನಿಮಗೆ SBI ನಿಜ ಇದು ಅಷ್ಟೇ ಇದೆ, ರೇಟ್ ಆಫ್ ಇಂಟ್ರೆಸ್ಟ್ ಡಿಫ್ರೆನ್ಸ್ ಬರೋದಿಲ್ಲ. ಇದು ನ್ಯಾಷನಲೈಸ್ ಬ್ಯಾಂಕ್. ಓಕೆ ಸರ್, ಈಗ ಎಲ್ಲರ ಮನಸ್ಸಲ್ಲಿ ಮೂಡ್ತಾ ಇರುತ್ತೆ, ಅವರು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತಾರೆ. ಬಟ್ ಅವರು ಸಹ ಒಂದು 30-40 ಸೈಟ್ ತೊಗೋಬೇಕಂದ್ರೆ ನಿಮ್ಮ ಪ್ರಕಾರ ಎಷ್ಟಾಗುತ್ತೆ ಅಂತ? ನಾನೇನು ಹೇಳಿದೆ ನಿಮಗೆ, ಲಾಂಚಿಂಗ್ ಆಫರು ನಿಮ್ಮ ಕಡೆ ಬಂದವ್ರಿಗೆ ಅಂತ ನಾವು ಹೇಳೋದು 3,300 ರೂಪಾಯಿ. ಬಟ್ ನಿಮ್ಮ ಕಡೆ ಬಂದವ್ರಿಗೆ ಲಾಂಚಿಂಗ್ ಅವ್ರಿಗೆ 3,000 ರೂಪಾಯಿ ಕೊಡ್ತಾ ಇದ್ದೀವಿ. 3,000 ರೂಪಾಯಿ ಲೆಕ್ಕ ಹಾಕೊಂಡ್ರೆ 30-40ಗೆ 36 ಲಕ್ಷ ಆಗುತ್ತೆ. 30-45ಗೆ 40,50,000 ರೂಪಾಯಿ ಆಗುತ್ತೆ. 30-50 ಒಂದು ಅಂದಾಜು 42 ಲಕ್ಷ ಆಗ್ಬೋದು ಸರ್. ಎಲ್ಲ ನಿಮಗೆ 36 ಲಕ್ಷ 45 ಲಕ್ಷದೊಳಗೆ ನಿಮಗೆಲ್ಲ ಡೆಮೋಷನ್ ಸೈಟ್ ಸಿಕ್ಬಿಡುತ್ತೆ ಸರ್. ಹಂಗಾರೆ ಅವ್ರೇನಾದ್ರು ಒಂದು ಸೈಟ್ ಖರೀದಿ ಮಾಡಬೇಕು ಅಂತ ಆಸೆ ಇಟ್ಕೊಂಡ್ರೆ ಹಿಂಗೆ ಲೋನ್ ಮಾಡ್ತೀರಾ? ಹೌದು. ಬಟ್ ಅವ್ರ ಕೈಯಲ್ಲಿ ಎಷ್ಟು ಬಜೆಟ್ ಇರಬೇಕು ಅಂತ? ಸರ್ ಲೋನ್ ಡಿಪೆಂಡ್ ಆಗೋರು ಕೆಲವೊಂದು 15 ಲಕ್ಷ ಇಟ್ಕೋಬೇಕಾಗತ್ತೆ. ಲೋನ್ ಇಲ್ದಿರೋರು ಕ್ಯಾಶ್ ಹೋಗೋರು ಅವ್ರಿಗೆ ಕಂಫರ್ಟಬಲ್ ಎಷ್ಟನ್ನ ಮಾಡ್ಕೋಬೋದು. ಹೌದು, ಖಂಡಿತ ನನ್ನ ಅನುಭವದಲ್ಲಿ ಹೇಳಬೇಕು ಅಂದರೆ, ನೀವೇನು ಸೈಟ್ ಖರೀದಿ ಮಾಡ್ತೀರಾ, ಯಾವ್ದಾದ್ರು ಮೆಜರ್ಮೆಂಟ್ ತೊಗೊಳ್ಳಿ ಅಥವಾ ಏನಾದ್ರು ಅಮೌಂಟ್ ತೊಗೊಳ್ಳಿ, ಟೋಟಲ್ ಅಮೌಂಟು ಒಂದು 20% ಆದರೂ ಅಮೌಂಟ್ ಇದ್ದರೆ ಉತ್ತಮ ಅಂತ ಹೇಳ್ತೀನಿ. 20-30% ಬೇಕಾಗುತ್ತೆ. ಯಾಕೆಂತಂದರೆ ನಮ್ಮ ಕ್ಯಾಲ್ಕುಲೇಷನ್ ಒಂದಿರುತ್ತೆ, ಲೋನ್ ಆದಾಗ ಇಷ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಜೊತೆಗೆ ಬಂದು ರಿಜಿಸ್ಟ್ರೇಷನ್ ಬರುತ್ತೆ, ಇದೆಲ್ಲ ಎಕ್ಸ್ಟ್ರಾ ಇರೋದ್ರಿಂದ ಏನಾಗುತ್ತೆ, ನಮ್ಮ ಕ್ಯಾಲ್ಕುಲೇಷನ್ಗಿಂತ ಸ್ವಲ್ಪ ಬಜೆಟು ಹೆಚ್ಚಾಗ್ತಕ್ಕಂಥದ್ದು ಸಹಜನೇ ಅದು. ಹೌದು ಸರ್, ಅಲ್ವಾ? ಆ ಥರ ಇರೋದ್ರಿಂದ ಇವರು ಲೋನ್ ಮಾಡಿಕೊಡ್ತಾರೆ.
ನೀವು ಸಹ ನಿಮ್ಮ ಬ್ಯಾಂಕ್ಗಳಲ್ಲಿ ಲೋನ್ ಮಾಡ್ಬೋದು. ಮತ್ತು ಮುಂದಕ್ಕೆ ಇಲ್ಲಿ ಏನೇನು ಫೆಸಿಲಿಟಿ ಬರ್ತವೆ, ಸುತ್ತಮುತ್ತ ಏನೇನು ಹೊಸದಾಗಿ ಅವ್ರಿಗೆ ಅವಕಾಶ ಸಿಗ್ತವೆ ಅಂತ? ಅವಕಾಶ ತುಂಬ ಬರುತ್ತೆ. ಏನಾಗುತ್ತೆ ಅಂದರೆ ನಿಮ್ಗೆ ಹಾಗೆ ನಾನು ಹೇಳಿದೆ ಜಾಗ ಎಲ್ಲಿ ಬರುತ್ತೆ ಅಂತ. ನಮ್ಮ ಲೇಟ್ ಬರುವಾಗ ನೀವು ನೆಲಮಂಗಲಲ್ಲಿ ನೀವು ಲೆಫ್ಟ್ ತೊಗೊಂಡು ಬರ್ತೀರಾ, ಕೋರ್ಟ್ ರೋಡಲ್ಲಿ ಬರ್ತೀರಾ, ನೀವು ಬಂದರೆ ಬೈರೇಗೌಡನ ಸರ್ಕಲ್ ಸಿಗುತ್ತೆ. ನಿಮ್ಗೆ ಅಡ್ವಾಂಟೇಜ್ ಅಂದರೆ ಆ ಸರ್ಕಲಿಂದ ನಿಮ್ಗೆ ಮುಂದೆ 300 ಅಡಿ ರೋಡ್ ಆಗ್ತಾ ಇದೆ. 300 ಅಡಿ 300 ಫೀಟ್ ರೋಡ್ ಆಗ್ತಾ ಆಲ್ರೆಡಿ ಮಾರ್ಕಿಂಗ್ ಎಲ್ಲ ಆಗ್ಬಿಟ್ಟಿದೆ. 100 ಫೀಟ್ ರೋಡ್ ಗೊತ್ತು, ಅದೇ ಸರ್ 300 ಫೀಟ್ ಪೆರಿಫರಲ್ ರಿಂಗ್ ರೋಡ್ ಆಗ್ತಾ ಇದೆ. ಬಟ್ ಎಲ್ಲಿಂದ ಎಲ್ಲಿಗೆ ಜಾಯ್ನ್ ಆಗುತ್ತೆ? ಸೊ ಇದು ಇಲ್ಲಿಂದ ನಿಮಗೆ ಕೆಂಪೇಗೌಡ ಲೇಔಟ್ ಜಾಯ್ನ್ ಆಗುತ್ತೆ. ಕೆಂಪೇಗೌಡ ಲೇಔಟ್ ಜಾಯ್ನ್ ಆಗುತ್ತೆ. ಕೆಂಪೇಗೌಡ ಲೇಔಟಿಂದ ನಿಮಗೆ ಮೈಸೂರಿಗೆಲ್ಲ ಜಾಯ್ನ್ ಆಗುತ್ತೆ. ಮತ್ತು ಇದು ಬಂದು ಫುಲ್ ನೆಲಮಂಗಲ ಸರೌಂಡಿಂಗ್ ಬರ್ತಾ ಇದೆ. ಈಗ ದಾಬಸ್ಪೇಟೆ ಕನೆಕ್ಟ್ ಆಗುತ್ತೆ, ದಾಬಸ್ಪೇಟೆ ಹೊಸಕೋಟೆ ಕನೆಕ್ಟ್ ಆಗುತ್ತೆ, ಆನೇಕಲ್ವರೆಗೂ ಹೋಗುತ್ತೆ. ಆನೇಕಲ್ವರೆಗೂ ಹೋಗುತ್ತೆ. ಅಂದ್ರೆ ಇದು ತಾಲೂಕುಗಳನ್ನ ಒಂದು ಮಾಡ್ತಾರೆ ಆ ರೋಡ್ ಸರ್. ಓಕೆ, ಆಲ್ರೆಡಿ ಎಲ್ಲ ರೋಡ್ ಎಲ್ಲ ಕೆತ್ತಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಹೋಗ್ತಾ ವಿಡಿಯೋ ಮಾಡ್ಕೊಂಡು ಹೋಗಿ ನೀವು ಮರ ಎಲ್ಲ ಕಟ್ ಮಾಡ್ತಾ ಇದ್ದಾರೆ, ರೋಡ್ ತಾರೆಲ್ಲ ಕಿತ್ ಆಗ್ತಾ ಇದ್ದಾರೆ. 300 ಅಡಿ ರೋಡ್ ಬರುತ್ತೆ. 300 ಅಡಿ ರೋಡ್ ಬರ್ತಾ ಇದೆ. ನಾವು ಒಂದು ಸೈಡ್ ತಗೊಂಡು ಅನ್ಸ್ತಾ ಇದೆಯಲ್ಲ, ಖಂಡಿತ ತಗೊಳ್ಳಿ ಸರ್. ಆ 300 ಅಡಿ ರೋಡಿಂದ ನಮ್ಗೆ ಬರೀ 600 ಮೀಟರ್ ಆಗುತ್ತೆ ಅಷ್ಟೇ. ಏನೋ ಅರ್ಧ ಕಿಲೋಮೀಟರ್ ಆಗುತ್ತೆ ಮ್ಯಾಕ್ಸಿಮಮ್ ನಿಮಗೆ. ಮತ್ತು ಇನ್ನೊಂದೇನೆಂದರೆ ನಿಮಗೆ ಅದು ಬಿಟ್ಟು ನೆಕ್ಸ್ಟ್ ಸ್ಕೂಲ್ ಬರುತ್ತೆ, ಎಂಬ್ರಾಯ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಬರುತ್ತೆ. ಅದು ಬಿಟ್ಟರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಏರ್ಪೋರ್ಟ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ನನಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಸರ್, ಬಟ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಈ ಟಾಕ್ಸಿಂದ ಏನಾಗ್ತಿದೆ, ನಮಗೆ ಮಾರ್ಕೆಟ್ ಬೂಮ್ ಆಗ್ತಾ ಇದೆ. ಬಟ್ ತಗೊಂಡವ್ರಿಗೂ ನಾವು ಬಿಸ್ನೆಸ್ ಮಾಡೋರಿಗೆ ಏನು ಬೇಕಾಗುತ್ತೆ ಅಂದಾಗ ಏರ್ಪೋರ್ಟ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ 2 ಇಯರ್ಸ್ಗೆ ನಿಮ್ಮ ರೇಟ್ ಡಬಲ್ ಆಗಿಬಿಡುತ್ತೆ. ಅದು ಅಡ್ವಾಂಟೇಜ್ ತುಂಬ ಇದೆ ಸರ್ ಇಲ್ಲಿ. ಮತ್ತು ಇನ್ನೊಂದು ಬಂದು ಮೆಟ್ರೋ ನಾವು ಸೆಂಟರ್ ಪಾಯಿಂಟ್ ಇದೀವಿ. ಈಗ ಬೈರೇಗೌಡ ಸರ್ಕಲ್ ಸೆಂಟರ್ ಆಗುತ್ತೆ. ಬೈರೇಗೌಡ ಸರ್ಕಲ್ ನೀವು ಇಲ್ಲಿಂದ ಹೋಗ್ತಾ ರೈಟ್ ತಗೊಂಡ್ರೆ ತಾವರೆಕೆರೆ ಹೋಗ್ತೀರಾ, ತಾವರೆಕೆರೆ 6 ಕಿಲೋಮೀಟರ್, ಅಲ್ಲೂ ಮೆಟ್ರೋ ಬರುತ್ತೆ. ಲೆಫ್ಟ್ ತೊಗೊಂಡು ನೆಲಮಂಗಲ ಹೋಗ್ತೀರಾ 4 ಕಿಲೋಮೀಟರ್, ಅಲ್ಲೂ ಮೆಟ್ರೋ ಬರುತ್ತೆ. 10 ಕಿಲೋಮೀಟರ್ 2 ಮೆಟ್ರೋ ಬರುತ್ತೆ. 5 ಕಿಲೋಮೀಟರ್ ಡಿವೈಡ್ ಮಧ್ಯದಲ್ಲಿ 2 ಮೆಟ್ರೋ ಬರುತ್ತೆ. ಮತ್ತು ರೀಚ್ ಆಗೋದು ತುಂಬ ಈಸಿ ಸರ್ ನಿಮಗೆ. ಬಟ್ ಇವ್ರು ಹೇಳೋ ಪ್ರಕಾರ ನನಗೆ ಏರ್ಪೋರ್ಟ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ಬಟ್ ಆದರೆ 300 ಫೀಟ್ ರಿಂಗ್ ರೋಡ್ ಅಂತ ಏನು ಹೇಳ್ತಾ ಇದ್ದಾರೆ, ಆ ರೋಡ್ ಮಾತ್ರ ರೆಡಿ ಮಾಡ್ತಾ ಇರೋದಂತೂ ನಿಜ. ಬಟ್ ಅಕಸ್ಮಾತ್ ಏನಾದರೂ ಆ ರೋಡ್ ಏನಾದರೂ ಆಗಿಬಿಟ್ರೆ ಆಗುತ್ತೆ, ಯಾಕಂದರೆ ಆಲ್ರೆಡಿ ಎಲ್ಲ ಕೆಲಸ ನಡೀತಾ ಇದೆ. ಅದಾದ್ರೆ ಮಾತ್ರ ಸೈಟ್ ರೇಟು 100% 60 to 70% ಡಬಲ್ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ 100% ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು, ಆದರೆ ಬೇಡ, ಒಂದು 60 to 70% ಅಂತೂ ಖಂಡಿತ ಆ ರೋಡಿಂದ ನಿಮ್ಗೆ. ಯಾಕೆಂದರೆ ಕಂಪ್ಲೀಟಾಗಿ ಆ ರೋಡ್ ಆಗಿಬಿಟ್ರೆ ನಿಮಗೆ ಏನಾದರೂ ಕನೆಕ್ಟಿವಿಟಿನೇ ಬೇರೆ ಆಗಿಬಿಡುತ್ತೆ. ಆಮೇಲೆ ಕಮರ್ಷಿಯಲ್ ಜಾಸ್ತಿ ಬಂದ್ಬಿಡುತ್ತೆ. ಆಮೇಲೆ ಎಲ್ಲ ಥರದಂಥ ಶೋರೂಮ್ಸು, ಮಾಲ್ಸು, ಪ್ರತಿಯೊಂದು ಬಂದ್ಬಿಡುತ್ತೆ. ಹೈವೇಗಿಂತ ದೊಡ್ಡದು ಅಂತಲೇ ಹೇಳ್ಬೋದು. ಯಾಕೆಂದ್ರೆ 300 ಫೀಟ್ ರೋಡ್ ಅಂದರೆ ಅಷ್ಟು ತಮಾಷೆ ಅಲ್ಲ. ಎಷ್ಟು ಟ್ರ್ಯಾಕ್ ರೋಡ್ ಬರ್ತಾ ಇದೆ ಅದಂತೂ ಗೊತ್ತಿಲ್ಲ. ಸೊ 4 ಟ್ರ್ಯಾಕ್ಸ್ ಬರುತ್ತೆ. ಸೂಪರು. ಮತ್ತೆ ಸರ್ ಹೇಳಿ, ಇನ್ನೇನು ಮಾಹಿತಿ ಕೊಡಬೇಕು ಅಂತಿದ್ದೀರಾ ನಮ್ಮ ವೀಕ್ಷಕರಿಗೆ? ಮಾಹಿತಿ ಅಂದರೆ ನಾನು ಆಲ್ರೆಡಿ ಎಲ್ಲ ಹೇಳ್ಬಿಟ್ಟಿದ್ದೀನಿ. ಬಟ್ ನಾವು ಒಂದು ಏನು ಹೇಳ್ತೀನಿ ಅಂದರೆ, ನಾವು ವೀಕ್ಷಕರು ಯಾರು ಸೈಟ್ ತೊಗೊಳಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಬಂದು ಎಲ್ಲೊಂದು ಕಡೆ, ನಮ್ಮಲ್ಲಿ ಅಂತ ಎಲ್ಲೊಂದು ಕಡೆ ಸೈಟ್ ತೊಗೊಬಿಡಿ. ಏನಾಗುತ್ತೆ ಅಂದಾಗ ನೀವು ನಾವು ಒಂದು ಪ್ಲಾನ್ ಮಾಡ್ತೀನಿ, ನಾನು ಸೈಟ್ ತೊಗೋಬೇಕಪ್ಪ ಅಂತ. ನನ್ನ ಕೈಲಿ 30 ಲಕ್ಷ ದುಡ್ಡು ಇರುತ್ತೆ, ಸುತ್ತೆಲ್ಲ ನೋಡ್ಕೊಂಡು ಬರ್ತೀನಿ, ಜಾಗ ತೊಗೊಳಕ್ಕಾಗೋದಿಲ್ಲ. ನೆಕ್ಸ್ಟ್ 6 ಮಂತ್ಸ್ ಬಿಟ್ಕೊಂಡು ಹೋಗ್ತೀನಿ, ಆಗ 30 ಲಕ್ಷ ಸೈಟ್ ತೊಗೊಳಕ್ಕಾಗಲ್ಲ. ನಾನು 30 ಲಕ್ಷ 30-40 ತೊಗೊಂಡವನು 6 ಮಂತ್ಸ್ ಬಿಟ್ಕೊಂಡು 6 ಮಂತ್ಸ್ ಬಿಟ್ಕೊಂಡೋದ್ರೆ 30 ಲಕ್ಷ ನಾನು ಬರೀ 1000 ಸ್ಕ್ವೇರ್ ಫೀಟ್ ತೊಗೋಬೇಕಾಗತ್ತೆ. ಏನಾಗುತ್ತೆ, ದಿನೇ ನಿಮಗೆ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗೆ ಅಂದ್ಕೊಂಡ್ರೆ ಸೈಟ್ ತೊಗೊಳಕ್ಕಾಗೋದಿಲ್ಲ. ಒಂದು ಜಾಗ ಬಿಟ್ಟು ದೂರಕ್ಕೆ ಹೋಗಬೇಕು, ಇಲ್ಲ ಕಮ್ಮಿ ಸೈಟ್ ತೊಗೋಬೇಕು ಅಷ್ಟೇ. ಈ ಥರ ಆಗ್ಬಿಡುತ್ತೆ. ಆ ಕಾರಣ ವೀಕ್ಷಕರು ಒಂದು ಇನ್ಫಾರ್ಮೇಷನ್ ಅನ್ಕೊಂಡು ರಿಕ್ವೆಸ್ಟ್ ಅಂದ್ಕೊಳ್ಳಿ, ತೊಗೊಂಡ್ರೆ ಎಲ್ಲ ಸೈಟ್ ತೊಗೊಬಿಡಿ. ಬಟ್ ಅವ್ರ ಪರವಾಗಿ ಅವ್ರು ರಿಕ್ವೆಸ್ಟ್ ಮಾಡಿದರೆ, ನನ್ನ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಏನಪ್ಪ ಅಂದರೆ, ನೀವೆಲ್ಲರೂ ಸೈಟ್ ತೊಗೊಳ್ಳಿ, ಏನಾದ್ರು ಮಾಡಿ, ನೋ ಪ್ರಾಬ್ಲಮ್. ಆದರೆ ಖಂಡಿತವಾಗಿಯೂ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಏನಿದೆ, ಲೀಗಲ್ನ 1-2 ಸತಿ ಚೆಕ್ ಮಾಡಿಸಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನೀವೇನಾದ್ರು ಸೈಟ್ನ ಖರೀದಿ ಮಾಡಬೇಕಂದ್ರೆ BMRD ಅಪ್ರೂವ್ಡ್ ಇರ್ತಕ್ಕಂಥದ್ದು, ಖಾತಾ ಇರ್ತಕ್ಕಂಥ ಸೈಟ್ನೇ ನೀವು ಖರೀದಿ ಮಾಡಿ. ಅದರಿಂದ ನೀವು ಬಹಳ ಸೇಫ್ ಆಗ್ತೀರಾ, ಬಹಳ ಉತ್ತಮ ಅಲ್ವಾ ಸರ್? ಓಕೆ ಸರ್, ತುಂಬ ಸಂತೋಷ. ನಿಮಗೂ ಒಳ್ಳೆಯದಾಗಲಿ, ಥ್ಯಾಂಕ್ ಯು ಸರ್. ಜನಕ್ಕೂ ಒಳ್ಳೆಯದಾಗಲಿ, ನಮ್ಮ ವೀಕ್ಷಕರಿಗೂ ಒಳ್ಳೆಯದಾಗಲಿ. ನನಗಂತೂ ಬಹಳ ಹೆಮ್ಮೆ ಇದೆ, ಯಾಕೆಂದರೆ ದೇವ್ರು ನನಗೆ ಒಂದು ಕೆಲಸ ಕೊಟ್ಟಿದ್ದಾನೆ. ಇದನ್ನು ನಾನೊಂದು ಪ್ರಮೋಷನ್ ಅಂತ ಖಂಡಿತ ಮಾಡ್ತಾ ಇಲ್ಲ ವೀಕ್ಷಕರೇ, ನಾನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂದರೆ ಇನ್ಫಾರ್ಮೇಷನ್ಗೋಸ್ಕರ ಮಾಡ್ತಾ ಇರೋದು. ಯಾಕೆಂದರೆ ಅಫ್ಕೋರ್ಸ್ ಇವ್ರಿಗೆ ಸೈಟ್ ಖರೀದಿ ಮಾಡೋರು ಬೇಕು, ನಿಮಗೆ ಒಳ್ಳೆ ಕಡೆ ಪ್ರೀಮಿಯಮ್ ಆದಂಥ ಸೈಟ್ ಬೇಕು, ಜೊತೆಗೆ ಒಳ್ಳೆ ಡಾಕ್ಯುಮೆಂಟ್ಸ್ ಇರ್ತಕ್ಕಂಥದ್ದು, ಖಾತಾ ಕರೆಕ್ಟಾಗಿರ್ತಕ್ಕಂಥದ್ದು ಸೈಟ್ ಬೇಕು. ಅದನ್ನು ಪರಿಚಯ ಮಾಡೋದಷ್ಟೇ ನಮ್ಮ ಒಂದು ಕರ್ತವ್ಯ. ನಮ್ಮ ಒಂದು ಚಾನಲಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋನು ಬಂದು BMRD ಅಪ್ರೂವ್ಡ್ ಇರತಕ್ಕಂಥದ್ದು ಮತ್ತು ಖಾತಾ ಇರ್ತಕ್ಕಂಥ ಸೈಟ್ನೇ ನಾವು ಪರಿಚಯ ಮಾಡ್ತಕ್ಕಂಥದ್ದು. ಯಾವುದೇ ರೀತಿಯಾದಂಥ ರೆವಿನ್ಯೂ ಸೈಟ್ ಆಗ್ಬೋದು ಅಥವಾ ಗ್ರಾಮ್ಟನ್ನ ಸೈಟ್ ಆಗ್ಬೋದು, ನಾವು DC ಕನ್ವರ್ಷನ್ ಸೈಟು ಇವೆಲ್ಲ ನಾವು ಪರಿಚಯ ಮಾಡೋದಿಲ್ಲ. ಖಂಡಿತ ನಾವು ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲೂ ಸಪ್ತಗಿರಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಮಾಡ್ತಕ್ಕಂಥ ಎಲ್ಲ ಲೇಔಟ್ನು ತಿಳಿಸ್ತೀವಿ. ಈ ಹಿಂದೆನೂ ಸಹ ತಿಳಿಸಿದ್ದೀವಿ. ನೀವು ಸೈಟ್ ಖರೀದಿ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನೀವು ಇಲ್ಲಿ ಮನೆ ಕಟ್ಟೋಕ್ಕೂ ಸೈಟ್ ಖರೀದಿ ಮಾಡ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ಗೂ ಸೈಟ್ ಖರೀದಿ ಮಾಡ್ಬೋದು. ಎರಡೂ ಲಾಭ ಇದೆ, ಒಂದು ನಾಣ್ಯದ ಎರಡು ಮುಖ ಅಂತ ಹೇಳ್ತೀನಿ. ದಯವಿಟ್ಟು ಬನ್ನಿ, ಸುಮ್ಮನೆ ಒಂದು ರೌಂಡ್ ಕಾರಲ್ಲಿ ಬಂದು ನೋಡ್ಕೊಂಡು ಹೋಗಿ. ನಿಮಗೆ ಇಲ್ಲಿ ಬಂದಾಗ ಖಂಡಿತ ಈ ಜಾಗ ನಿರಾಶೆ ಮಾಡಲ್ಲ, ಅಷ್ಟು ಮನಸ್ಸಿಗೆ ಉಲ್ಲಾಸ ಕೊಡುತ್ತೆ, ಇಷ್ಟ ಆಗುತ್ತೆ. ಅದರಲ್ಲಂತೂ ನೀವು ಸೈಟ್ ಬೇಕಾದರೆ ಬೇಗ ಬನ್ನಿ, ಹಾಗೆ ಸುಮ್ಮನೆ ನೋಡಬೇಕಂದ್ರೆ ಒಂದು ವಾರ ಬಿಟ್ಟು ಬನ್ನಿ. ಯಾಕೆಂದರೆ ಟಾರ್
ಸ್ಟಾರ್ ಹಾಕಿರ್ತಾರೆ, ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದೀರಾ. ಈ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಇಲ್ಲೇ ಅಂತಲ್ಲ, ಎಲ್ಲಾದರೂ ಸರಿ ನಿಮಗೊಂದು ಒಳ್ಳೆಯ ಸೈಟ್ ಖರೀದಿ ಮಾಡಿ ನೀವು ಸಹ ಮನೆ ಕಟ್ಕೊಂಡು ನಿಮ್ಮ ಸಂಸಾರಗಳು ಸುಖ ಸಮೃದ್ಧಿಯಿಂದ ಬಾಳಲಿ ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಒಳ್ಳೆಯದಾಗಲಿ. ನಿಮ್ಗೆ ಒಳ್ಳೆಯದಾಗಲಿ ಸರ್. ನನಗಂತೂ ಇವತ್ತು ತುಂಬ ಸಂತೋಷ. ಯಾಕೆಂತಂದರೆ ಈ ಒಂದು ಲೇಔಟ್ನ ಪರಿಚಯ ಮಾಡಿದ್ದಕ್ಕೆ, ಹಾಗೆ ಸುಮಂತ್ ಸರ್ನ ನಿಮಗೆ ಪರಿಚಯ ಮಾಡಿದ್ದಕ್ಕೆ. ನನ್ನ ವಿಡಿಯೋದಲ್ಲಿ ಯೋಗೇಶ್ ಸರ್ನ ಹಾಗೆ ಪ್ರಶಾಂತ್ ಸರ್ನ ಪರಿಚಯ ಮಾಡಿದ್ದೆ. ಇವರು 3 ಜನ ಸಹ ತ್ರಿಮೂರ್ತಿಗಳು. ಅದರಲ್ಲಿ ಇವತ್ತು ಸುಮಂತ್ ಸರ್ನ ಪರಿಚಯ ಮಾಡಿದ್ದು ಭಾಳ ಖುಷಿಯಾಯಿತು. ಅದರಲ್ಲೂ ತುಂಬ ಒಳ್ಳೆಯ ವ್ಯಕ್ತಿ, ಅಷ್ಟೇ ಒಳ್ಳೆ ಲೇಔಟ್ ಇದು. ನೀವು ಸಹ ಬಂದು ಇಲ್ಲಿ ಒಮ್ಮೆ ನೋಡಿ. ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಒಂದು ಲೇಔಟ್ನ ನ್ಯಾವಿಗೇಷನ್ ಆಗ್ಬೋದು, ಅಡ್ರೆಸ್ ಆಗ್ಬೋದು, ಹಾಗೆ ಅವ್ರ ಫೋನ್ ನಂಬರ್ ಆಗ್ಬೋದು, ಪ್ರತಿಯೊಂದು ಕೊಟ್ಟಿರ್ತೀನಿ. ನೀವೇ ಆಗ್ಬೋದು, ನಿಮ್ಮ ಸ್ನೇಹಿತರೇ ಆಗ್ಬೋದು, ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗೇ ಆಗ್ಬೋದು, ಒಂದು ನಿವೇಶನ ಬೇಕು ಅಂದರೆ ತಾವಿಲ್ಲಿ ಬಂದು ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನೆಲ್ಲ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.